ಸೈಟ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸರ್. ವೆಸ್ಟ್ ಫೇಸಿಂಗ್ ಸೈಟ್ ಹೌದು ಸರ್. ಚಿಕ್ಕ ಜಾಗ ಅಲ್ವಾ ಸರ್ ಇಲ್ಲಿ? ಸರ್ ನೋಡ್ಬೋದು ಅಕ್ಕಪಕ್ಕ ಎಲ್ಲ ಒಂದ್ ಸ್ವಲ್ಪ ರೋಡ್ ಹೆಂಗೋ ಬಿಡ್ತಿರೋದಕ್ಕೆ ಒಂಚೂರು ಮೆಟೀರಿಯಲ್ ಹಾಕೊಳಕ್ಕೆ ಸ್ವಲ್ಪ ಜಾಗ ಇತ್ತು. ಅದು ಬಿಟ್ರೆ ನಮ್ಗೆ ನೋಡ್ಬೋದು ಎಲ್ಲ ಕಡೆ ಜಾಯಿಂಟ್ ಮನೆಗಳೇನೆ ಸರ್. ಎಲ್ಲ ಜಾಯಿಂಟ್ ಮನೆ ಅಲ್ವಾ? ಇಟ್ಸ್ ವೆರಿ ಡಿಫಿಕಲ್ಟ್. ಏನ್ ಇಷ್ಟು ಹೈಟ್ ಹೋಗ್ಬಿಟ್ಟಿದೆ ಸರ್ ಇದು, ತಲೆ ಎತ್ತಿ ನೋಡ್ಬೇಕು ಇವ್ರ ಮನೇನ ಎಲ್ಲರೂ. ನೋಡಿ ಚೆನ್ನಾಗಿದೆ. ಓಕೆ ಸರ್, ಎಲಿವೇಶನ್ ಫ್ರಂಟ್ ಮೇಲ್ಗಡೆಯಿಂದ ಹೇಳ್ತಾ ಬನ್ನಿ ಸರ್. ಮೇಲ್ಗಡೆಯಿಂದ ನೋಡ್ಬೋದು ಸರ್, ಎಲ್ಲಾನು ನಾವು ಪ್ಲಾಸ್ಟಿಂಗ್ ಅಲ್ಲೇನೆ ಮಾಡಿದೀವಿ. ಪ್ಲಾಸ್ಟಿಂಗ್ ಅಲ್ಲೇನೆ ಮಾಡ್ಕೊಂಡು ಅದಕ್ಕೊಂದು ಬ್ಯಾಂಡ್ ತಗೊಂಡಿದೀವಿ, ಒಂದು ರೆಡ್ ಕಲರ್ ಏನ್ ತಗೊಂಡಿದೀವಲ್ಲ ಬ್ಯಾಂಡ್, ಮತ್ತೆ ಎಲ್ಲ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಫಸ್ಟ್ ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಮಾಡ್ಕೊಂಡು ಅದಾದ್ಮೇಲೆ ಟೆಕ್ಸ್ಚರ್ ಪೇಂಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಸರಿ, ಪಕ್ಕಕ್ಕೆ ಬಂದ್ರೆ ಅಲ್ಲೊಂದು ಇಂಟು ಮಾರ್ಕ್ ಒಂದು ಕಾಣಿಸ್ತಾ ಇದೆಯಲ್ಲ, ಅಷ್ಟನ್ನೇ ಪ್ಲಾಸ್ಟಿಂಗ್ ಅಲ್ಲೇ ಫಿನಿಶಿಂಗ್ ಮಾಡಿರೋದು. ಆಮೇಲೆ ಅದಕ್ಕೊಂದು ಸ್ವಲ್ಪ ನ್ಯಾಚುರಲ್ ಸ್ಟೋನ್ ತರದ್ ಫಿನಿಶ್ ಎಂಬೋಸ್ ಟೈಲ್ಸ್ ಒಂದು ಟೈಪ್ ಇದ್ರ ತರ ಹಾಕೊಂಡಿದೀವಿ. ಕೆಳಗಡೆ ಬಂದ್ರೆ ಸರ್, ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಅಲ್ಲೊಂದು ಬಾಲ್ಕನಿ ತರ ಇದೆ. ಅದು ರೂಮ್ ಒಳಗಡೆಯಿಂದ ಬಾಲ್ಕನಿ ಬರೋದು. ಆಮೇಲೆ ಅದೊಂದು ಬಾಲ್ಕನಿ ಮತ್ತೆ ಅದ್ರ ಹಿಂದಗಡೆ ಟಾಯ್ಲೆಟ್ ಇದೆ. ಅದು ಬಿಟ್ರೆ ನಾವು ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ನಮಗೆ ಅಗೇನ್ ಲಿವಿಂಗ್ ಏರಿಯಿಂದ ಒಂದು ಬಾಲ್ಕನಿ ಇದೆ ಸರ್. ಫುಲ್ ಬಾಕ್ಸ್ ತರ ಕೊಟ್ಟಿದ್ದೀರಾ ಇದನ್ನಲ್ವಾ? ಸರ್, ಬಾಕ್ಸ್ ತರ ಇದೆ. ಆಮೇಲೆ ಅಲ್ಲಿ ಒಂದು ಸ್ಲೈಡಿಂಗ್ ಡೋರ್ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಕ್ಲೋಸ್ ಕೊಟ್ಬಿಟ್ಟಿದೀವಿ ಬಾಲ್ಕನಿ. ಅದೊಂದು ಇಲ್ಲಿ ಕೊಟ್ಟಿದೀವಿ. ಈ ಕಡೆ ಬಂದ್ವಿ ಅಂದ್ರೆ ಎಂಟ್ರೆನ್ಸ್ ಸರ್, ಕಂಪ್ಲೀಟ್ ಆಗಿ ಓನರ್ ಮನೆ ಎಂಟ್ರೆನ್ಸ್ ಹೋಗುವಂತದ್ದು. ಗೇಟ್ ಬಗ್ಗೆ ಹೇಳಿ ಸರ್. ಇದು ಸರ್ ಗೇಟ್ SS ವಿತ್ CNC ಡಿಸೈನ್ಸ್ ಮತ್ತೆ ಫಂಡರ್ ಮ್ಯಾಕ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದೀವಿ. ಕ್ಲೋಸ್ ಮಾಡಿಬಿಟ್ಟಿದ್ದೀರಾ? ಕ್ಲೋಸ್ ಮಾಡಿದೀವಿ. ಆಮೇಲೆ ಇದ್ರಲ್ಲಿ ಏನಂದ್ರೆ ಸರ್, ಪಾರ್ಕಿಂಗ್ ಕೊಡಕ್ ಆಗಿಲ್ಲ. ಏನಕ್ಕೆ ಅಂತಂದ್ರೆ ಇವಾಗ ತುಂಬಾ ಚಿಕ್ಕ ಸೈಟ್ ಆಗಿರೋದ್ರಿಂದ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡ್ರು ಮತ್ತೆ ಜಾಗ ವೇಸ್ಟ್. ಹೆಂಗ್ ಸರ್ ಪಾರ್ಕ್ ಮಾಡಕ್ಕಾಗತ್ತೆ? ಸಾಧ್ಯನೇ ಇಲ್ಲ ಬಿಡಿ. ಒಂದು 2 ವೀಲರ್ ಬೇಕಾದ್ರೆ ಒಳಗಡೆ ಇಟ್ಕೋಬಹುದು ಅಷ್ಟಿದೆ. ಕಾರ್ ಆಲ್ಮೋಸ್ಟ್ ಆಚೆನೆ ಹಾಕೊಳ್ಳೋ ತರ ಒಂದು ವ್ಯವಸ್ಥೆ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ರ್ಯಾಂಪ್ ಮಾಡ್ಬಿಟ್ಟಿದ್ದೀರಾ? ಮಾಡ್ಕೊಂಡು ಹೌದು ಸರ್, ಒಂದು ಕಾರ್ ಇಲ್ಲೇ ಇಟ್ಕೊಂಡ್ಬಿಡ್ಬೋದು. ಇಲ್ಲೇ ಇಟ್ಕೊಂಡ್ಬಿಡ್ಬೋದು, ಆ ತರ ವ್ಯವಸ್ಥೆ ಇದೆ. ಅಲ್ಲೇ ಒಂದು ವಿಂಡೋ ಕೊಟ್ಬಿಟ್ಟಿದ್ರ ಹಾಗೆ? ಹೌದು ಸರ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 2 BHK ಮನೆ ಇದೆ, 1.5 BHK ಅಂತ ಹೇಳ್ಬೋದು. ಅಲ್ಲಿ ನಾವು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಕ್ಲೈಂಟ್ ಕೂಡ ಇಲ್ಲೇ ಸ್ಟೇ ಇದ್ರು ಸರ್. ಇಲ್ಲೇ ಉಳ್ಕೊಂಡಿದ್ರು. ನಾವು ಅದನ್ನ ಚಾಲೆಂಜಿಂಗ್ ಅದನ್ನು ತಗೊಂಡು ಸ್ಟೇರ್ ಕೇಸ್ ಎಲ್ಲ ಬೇರೆ ಪ್ಲೇಸ್ ಅಲ್ಲಿ ಇತ್ತು, ಇದನ್ನೆಲ್ಲ ಹೊಡೆದು ಮತ್ತೆ ರೀಡೆಮಾಲಿಷನ್ ಮಾಡ್ಕೊಂಡು ಅದನ್ನ ಈ ಪ್ಲೇಸ್ ಗೆ ಹಾಕೊಂಡು. ಕ್ಲೈಂಟ್ ಇರ್ಬೇಕಾದ್ರೆ ಕಷ್ಟ ಬಿಡಿ, ತುಂಬಾ ಡಿಫಿಕಲ್ಟ್ ಸರ್. ಓಕೆ ಸರ್, ಫಸ್ಟ್ ಒಂದು ಕೆಲಸ ಮಾಡೋಣ, ಕೆಳಗಡೆ ಮನೆ ಆಮೇಲೆ ನೋಡೋಣ. ಫಸ್ಟ್ ಕ್ಲೈಂಟ್ ಮನೆ ನೋಡ್ಕೊಂಡ್ ಬರೋಣ, ಮೇಲೆ ಹೋಗ್ಬಿಡೋಣ, ಹೊಸ ಮನೆನ ತೋರಿಸ್ಬಿಡೋಣ. ಸರ್ ಮೇಲೆ ಬರ್ತಾ ಇದೀವಿ. ಫಸ್ಟ್ ಸ್ಟೇರ್ ಕೇಸ್ ಸೈಜ್ ಹೇಳಿ ಸರ್, ಎಷ್ಟಿದೆ? ಸ್ಟೇರ್ ಕೇಸ್ ಸೈಜ್ ನಮಗೆ 3 ಅಡಿ ಕೊಟ್ಟಿದೀವಿ. 3 ಅಡಿ ಸಿಗುತ್ತಾ ಇಲ್ಲಿ? 3 ಅಡಿ ಸಿಕ್ಕಿದೆ, ಬಟ್ ಏನಂದ್ರೆ ಒಂಚೂರು ಕಡಿಮೆ ಇದೆ ಸರ್ 3 ಅಡಿಗೆ. ಇಲ್ಲ ಹಾಕಿರೋದೇನು ಲಪೋತ್ರ ಸರ್? ಇದೆಲ್ಲ ಲಪೋತ್ರ ಫ್ಲೋರ್ ಗೆಲ್ಲ ಯೂಸ್ ಮಾಡಿ. ಎಷ್ಟು ಸರ್ ಕಾಸ್ಟ್ ಇದು? ಲಪೋತ್ರ ಆಲ್ಮೋಸ್ಟ್ 100 ರೂಪೀಸ್ ಸರ್. 100. ಫ್ರಂಟ್ ಕ್ಲಾಡಿಂಗ್ ಸರ್? ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಎಲ್ಲಾನು 2x4 ವೆಟ್ರಿಫೈಡ್. ಅದು ಆಲ್ಮೋಸ್ಟ್ ಗ್ರಾನೈಟ್ ಮ್ಯಾಚ್ ಆಗೋ ತರದನ್ನೇ ಪ್ಲಾನ್ ಮಾಡಿದ್ವಿ. ಇದು ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಸರ್? ಇದು ಒಂದು ಆಲ್ಮೋಸ್ಟ್ ಒಂದು 50 to 60 ರೂಪೀಸ್ ಒಳಗಡೆ ಇದೆ ಸರ್. 50 to 60 ರೂಪೀಸ್. ಓಕೆ. ಆಮೇಲೆ ಇಲ್ಲಿ ನೋಡಬಹುದು ನಮ್ಗೆ ಇದೊಂದು ಸ್ವಲ್ಪ ಡಬಲ್ ಸೀಲಿಂಗ್ ತರ ಸಿಗುತ್ತೆ, ಹೈಟ್ ಸಿಗುತ್ತಲ್ಲ? ಯಾಕಂದ್ರೆ ಡುಪ್ಲೆಕ್ಸ್ ಇರೋದ್ರಿಂದ. ಇಲ್ಲ ಮತ್ತೆ ಅಗೇನ್ ಸ್ಟೇರ್ ಕೇಸ್ ಏನು ಕಂಟಿನ್ಯೂ ಆಗಿಲ್ಲ, ಕಂಟಿನ್ಯೂ ಮಾಡಿಲ್ಲ. ಹೌದು ಸರ್. ಬಟ್ ಇಲ್ಲಿ ಟೈಲ್ಸ್ ನೋಡ್ಬೋದು ಸರ್, ಅಲ್ಲಿಂದ ಪೂರ್ತಿ ನಾವು ಇಲ್ಲಿ ಗಂಟ ಕಂಟಿನ್ಯೂ ಮಾಡ್ಬಿಟ್ಟಿದೀವಿ, ಎಂಟೈರ್ ಆಗಿ ಅಲ್ವಾ? ಕಂಟಿನ್ಯೂ ಮಾಡ್ಬಿಟ್ಟಿದೀವಿ. ಇಲ್ಲೊಂದು ವಿಂಡೋ ತಗೊಂಡಿದ್ದೀವಿ, ಇಲ್ಲೊಂದು ವಿಂಡೋ ಕೊಟ್ಟಿದ್ದೀವಿ. ಹೌದು. ಓಕೆ ಓಕೆ ಓಕೆ. ಡೋರ್ ಬಗ್ಗೆ ಹೇಳಿ ಸರ್, ಇದು ಯೂನಿಕ್ ಆಗಿದೆ ಅಲ್ಲ ಸರ್? ಡೋರ್ ಹೌದು ಸರ್, ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ನಾವು 4x6 ಸೈಜ್ ವಾಸ್ಕಲ್ ನ ತಗೊಂಡ್ವಿ. ಅದಾದ್ಮೇಲೆ ಇದನ್ನ ಒಂದು ರೆಡಿಮೇಡ್ ಡೋರ್ ಆರ್ಡರ್ ಮಾಡಿ ತರ್ಸ್ಕೊಂಡು ಇದು ಮಾಡಿರೋದು. ಎಷ್ಟಾಯ್ತು ಸರ್ ಇದು ಡೋರ್? ಇದೆಲ್ಲ ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸೇರಿ ಅರೌಂಡ್ ಒಂದು 50,000 ಗಂಟ ಬಂದಿರುತ್ತೆ ಸರ್. 50,000 ಬಂದಿರುತ್ತೆ. ಹ್ಯಾಂಡಲ್ ನೋಡಬಹುದು, ಆ ಹ್ಯಾಂಡಲ್ ಕೂಡ ಯೂನಿಕ್ ಆಗಿದೆ ಬಿಡಿ ಸರ್. ಹ್ಯಾಂಡಲ್ ಇದೆ. ಅಂಡ್ ವಾಸ್ಕಲ್ ಪಾಲಿಶ್ ಅದು ಇದನ್ನೆಲ್ಲ ತೋರಿಸಬಹುದು ಸರ್. ಸೂಪರ್ ಆಗಿ ಬಂದಿದೆ ಸರ್ ಇದು. ಸೆಂಟ್ರಲ್ಲಿ ಗ್ರೇ ಕಲರ್ ತಗೊಂಡಿರೋದು ತುಂಬಾ ಚೆನ್ನಾಗಿ, ಹೊಸ ಕಾಂಬಿನೇಷನ್, ಲುಕ್ ಸೂಪರ್ ಆಗಿ ಬರ್ತಾ ಇದೆ. ಅವಲನ್ನು ಇದಕ್ಕೆ ನಾವು ಆಲ್ಮೋಸ್ಟ್ ಕ್ರೋಮ್ ಫಿನಿಶ್ ಬರ್ತಾ ಇತ್ತು, ಇದು ಒಂದು ಪೇಂಟ್ ಅಲ್ಲೇನೆ ತಗೊಂಡಿರಂಗೆ ಅಪ್ಗ್ರೇಡೇಷನ್ ಬಂದಿದೆ. ಆಮೇಲೆ ಇದು ಲಿಜಾನ? ಇದು ಲಿಜಾದು ಕಲರ್ ಸ್ವಿಚಸ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಫಿನಿಶಿಂಗ್ ಸಖತ್ ಬಂದಿದೆ. ಒಳಗಡೆ ಹೋಗ್ಬಿಡೋಣ ಇವಾಗ ಸರ್. ಹಾಲ್ ಅಲ್ಲಿ ಇದೀವಿ ಸರ್, ಲಿವಿಂಗ್ ಏರಿಯಾದಲ್ಲಿ ಇದೀವಿ. ಲಿವಿಂಗ್ ಏರಿಯಾ ಸೈಜ್ ಏನಿದೆ ಸರ್? ಲಿವಿಂಗ್ ಏರಿಯಾ ಅಗೇನ್ ಸ್ಟೇರ್ ಕೇಸ್ ಬಿಟ್ರೆ ನಮ್ಗೆ ಎಷ್ಟು ಸಿಗುತ್ತಲ್ಲ 10 ಅಡಿ ಕಾಮನ್ ಆಗಿ ಅಷ್ಟಿದೆ. ಲೆಂತ್ ವೈಸ್ ಬಂದ್ರೆ ನಮ್ಗೆ 12 ಅಡಿ ಸಿಗುತ್ತೆ ಸರ್. 10ಕ್ಕೆ 12 ಇದೆ. ಬಟ್ ನೋಡಬಹುದು ಸಫಿಶಿಯಂಟ್ ಆಗಿದೆ. ನೀವು ವಿಡಿಯೋದಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ ಇದೀವಿ ಅಂತ ಕಾಣಿಸುತ್ತೆ, ಗೊತ್ತಾಗತ್ತೆ. ನಾನು ಇಲ್ಲಿದ್ದೀನಿ ಸರ್. ಆಮೇಲೆ ಫ್ಲೋರಿಂಗ್ ಏನ್ ಸರ್ ಇದು? ಸರ್ ಇದು 2x4 ಟೈಲ್ಸ್ ಸರ್, ಆಲ್ಮೋಸ್ಟ್ ಮಾರ್ಬಲ್ ಫಿನಿಶ್ ಹೋಗೋಣ ಅಂತ. ಎಷ್ಟಾಯ್ತು? ಕಾಸ್ಟ್ ಎಷ್ಟಾಯ್ತು ಸರ್? ಇದು ಆಲ್ಮೋಸ್ಟ್ ಒಂದು 60-70 ರೂಪೀಸ್ ಒಳಗಡೆ ಬಂದಿದೆ. 60 ರಿಂದ 70 ರೂಪಾಯಿ ಬಂದಿದೆ ಸರ್. ಬಟ್ ಇದು ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸರ್. ಇಂಟೀರಿಯರ್ ಮತ್ತೆ ಕಲರ್ ಕಾಂಬಿನೇಷನ್ಸ್ ನೋಡಬಹುದು ಸರ್. ಅಲ್ಲಿ ಎಲ್ಲೂ ಕೂಡ ಇದ್ರಲ್ಲಿ ಏನಂದ್ರೆ ಮೇಜರ್ ಥಿಂಗ್, ನಾವು ಒಂಚೂರು ಜಾಗ ವೇಸ್ಟ್ ಮಾಡೋಕೆ ಅದಕ್ಕೆಲ್ಲ ಆಪ್ಷನ್ ಇಲ್ಲ. ನೀವು ಮಾಡಂಗೆ ಇಲ್ಲ, ಜಾಗ ಇಲ್ಲ. ಕಂಪ್ಲೀಟ್ ಆಗಿ ಟಿವಿ ಅಂತ ಪ್ಲಾನ್ ಮಾಡಿದೀವಿ, ಅದಕ್ಕೆ ಒಂದು ಕಂಪ್ಲೀಟ್ ಇದು ಕೊಟ್ಬಿಟ್ಟಿದೀವಿ. ಅದಕ್ಕೆ ಇದ್ರ ಮೇಲೆ ಟಿವಿ ರೆಸ್ಟ್ ಮಾಡಿ ಅಲ್ಲಿಂದ ಕನೆಕ್ಷನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಸೋಫಾನ್ ಅಷ್ಟೇ
ಕಾಂಪ್ಯಾಕ್ಟೆಡ್ ಆಗಿ ಕುತ್ಕೊಳ್ಳೋ ತರದ್ದು, ಅಂದ್ರೆ ಎಲ್ಲನೂ ಕೂಡ ತುಂಬಾ ಚಿಕ್ಕದಲ್ಲ ದೊಡ್ಡದಲ್ಲ ಆ ತರದ್ದು ಮನೆಗೆ ಪರ್ಫೆಕ್ಟ್ ಆಗಿರಬೇಕು, ಪರ್ಫೆಕ್ಟ್ ಆಗಿದೆ ಆ ತರ ಆಪ್ಷನ್ ಮಾಡಿದ್ದೀರಾ. ಇದು ಟಿವಿ ರೂಮ್, ಟಿವಿ ಇಡೋದಕ್ಕೆ. ಹೌದು ಸರ್. ಸೊ ಇಲ್ಲಿ ಕೆಳಗಡೆ ಎಲ್ಲ ಒಂಥರ ವುಡ್ ಮತ್ತೆ ವೈಟ್ ಫಿನಿಶ್, ಕ್ರೀಮ್ ಫಿನಿಶ್, ಹೌದು ಸರ್, ಬೇಜ್ ಫಿನಿಶ್ ಮಾಡಿದ್ದೀರಾ. ಸೊ ಇಲ್ಲಿ ಒಂದು ಸ್ಟ್ಯಾಂಡ್ ತರ ಮಾಡ್ಕೊಟ್ಟಿದ್ದೀರಾ. ಇವೆಲ್ಲವೂ ಲ್ಯಾಮಿನೇಟ್ಸ್ ಇದು? ಹೌದು ಸರ್. ಹೌದು ಸರ್, ಚೆನ್ನಾಗಿದೆ ಸರ್ ಲ್ಯಾಮಿನೇಟ್ಸ್ ಇದು. ಅಂಡ್ ಇಲ್ಲಿ ವುಡ್ ಅಲ್ಲೇ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಚೈನ್ ಸ್ಟೆಪ್ಸ್ ಸರ್, ಯಾಕಂದ್ರೆ ಇಲ್ಲ ಲಿವಿಂಗ್ ಅಲ್ಲಿ ಕುತ್ಕೊಂಡಾಗ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೇಫ್ಟಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಎಸ್ ಅಲ್ಲಿ ಇದನ್ನು ಕೂಡ ಕೊಟ್ಟಿದ್ದೀವಿ. ಓಕೆ, ಅಲ್ಲಿ ಸೇಫ್ಟಿ ಅಲ್ವಾ ಅದು ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟ್ಲಿ ವಾಲ್ ಪೇಪರ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ವಾಲ್ ಪೇಪರ್ ಸೆಲೆಕ್ಷನ್ಸ್ ತುಂಬಾ ಇದೆ. ಕ್ಲೈಂಟ್ ಮಾಡಿದ್ದೆ, ನೀವು ಮಾಡಿದ್ದೆ? ನಮ್ಮ ಇಂಟೀರಿಯರ್ ಟೀಮು ಮತ್ತೆ ಕ್ಲೈಂಟ್ ಇಬ್ರು ಸೇರ್ಬಿಟ್ಟು ಮಾಡಿರುವಂತದ್ದು. ಆಮೇಲೆ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲಿ ನಮ್ಗೆ ನೋಡ್ಬೋದು, ಎಲ್ಲೂ ವಿಂಡೋ ಕೊಡೋಕೆ ಆಪ್ಷನ್ ಇಲ್ಲ, ಇಡೀ ಹಾಲ್ಗೆ ವಿಂಡೋನೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಫುಲ್ ಲೆಂತ್ಗೆ ಅಂತ ಹೇಳ್ಬಿಟ್ಟು ವಿಂಡೋ ಕಮ್ ಬಾಲ್ಕನಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು UPVC ಅಲ್ವಾ ಸರ್ ಇದು? ಒಂದು ಇದು ಕೊಟ್ಬಿಟ್ವಿ ಸರ್. ಸೈಜ್ ಎಷ್ಟು ಸರ್ ಇದು? ಸರ್ ಬಾಲ್ಕನಿ ನಮ್ಗೆ 12 ಅಡಿ ಅಗಲ ಇದೆ. ಇದೂನು 12 ಅಡಿಗೆ ಅಲ್ಲ, ಸಾರಿ 10 ಅಡಿ ಅಗಲ ಇದೆ. 10 ಅಡಿಗೆ ನಮಗೆ 3.5 ಅಡಿ ಸಿಗುತ್ತೆ. 3.5 ಅಡಿ ಸಿಗುತ್ತೆ ಸರ್. ಇಷ್ಟು ಸ್ಪೇಸ್ ಇದೆ ಸರ್. ಸ್ಪೇಸ್ ಇದೆ ಸರ್, ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೋಬಹುದು. ಮತ್ತೆ ಅದಕ್ಕೆ ಹಿಂಗ್ ಬಿಡ್ತು ತಗೊಂಡ್ಬಿಟ್ಟಿದೀವಿ ಸರ್. ಹೌದೌದು, ಈಗ ಎಷ್ಟು ಲೆಂತ್ ಇತ್ತು ಅಷ್ಟಕ್ಕೂ ತಗೊಂಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡು. ಆಮೇಲೆ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಫುಲ್ ಐಟಿಗೆ ಟೈಲ್ಸ್ ಕಂಟಿನ್ಯೂ ಮಾಡ್ಬಿಟ್ಟಿದೀವಿ. ಮಾಡಿದ್ದೀರಾ ಸರ್ ಇದು? ಮತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಕರೆಕ್ಟ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಂಬಿನೇಷನ್ ವೈಸ್ ವರ್ಕ್ ಮಾಡಿದೀವಿ ಸರ್. ಅಂಡ್ ಆಫ್ ಇದು ಬರುತ್ತೆ ಮಸ್ಕಿಟೋ ಮೆಶ್ ಕೂಡ ಇದೆ. ಯಾಕಂದ್ರೆ ವಿಂಡೋ ಇಲ್ವಲ್ಲ, ಮ್ಯಾಕ್ಸಿಮಮ್ ಟೈಮ್ ಇದು ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಮಸ್ಕಿಟೋ ಮೆಶ್ ಕೂಡ ಕೊಟ್ಟಿದೀವಿ. ಆಮೇಲೆ ಇದನ್ನ ಸರ್ ಕೆಳಗಡೆ ಎಲಿವೇಶನ್ ತೋರಿಸಿದ್ವಲ್ಲ, ಯಾಕಂದ್ರೆ ಇದು ಓಪನ್ ಇರೋದ್ರಿಂದ ಇದಕ್ಕೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಇದೆಲ್ಲ SS ಅಲ್ಲೇ ಕಂಪ್ಲೀಟ್ SS ಗ್ರಿಲ್ ತಗೊಂಡಿದ್ದೀರಾ ಅಲ್ವಾ? ಸೂಪರ್ ಸರ್. ಬನ್ನಿ ಆ ಕಡೆ ಹೋಗ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ಈ ಕಡೆ ನೋಡಿ, ಇದು ಕಿಚನ್ ಏರಿಯಾ. ಇದು ಕಿಚನ್ ಏರಿಯಾ. ಇಲ್ಲಿ ಬಂದ್ರೆ ಸರ್, ಇಲ್ಲಿ ಇದು ಈ ಪಾರ್ಟ್ ಮಧ್ಯದಕ್ಕಂತ ತಗೊಂಡಿದೀವಿ. ಮೇಲ್ಗಡೆ ಆ ಕಡೆ ಒಂದು ರೂಮ್ ಈ ಕಡೆ ಒಂದು ರೂಮ್ ಡಿವೈಡ್ ಮಾಡಕ್ಕೆ ಅಂತ ಹೇಳಿ ಇದು ಡೈನಿಂಗ್ ಏರಿಯಾ ತರ ತಗೊಂಡಿದೀವಿ ಸರ್. ಅದಕ್ಕೆ ವಿಂಡೋ ಇಲ್ಲಿ ದೊಡ್ಡದಾಗಿ ಕೊಟ್ಕೊಂಡಿದೀವಿ. ಆಮೇಲೆ ಈ ಯಾರನ್ನ ಡೋರ್ ಹತ್ರ ಬಂದ್ರು ಅಂತಂದ್ರೆ ಇಲ್ಲಿಂದ ನಮಗೆ ಕಾಣಿಸುತ್ತೆ, ಇಲ್ಲಿಂದ ಗೊತ್ತಾಗುತ್ತೆ ಅಂತ ಹೇಳಿ ಇದನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಅಲ್ಲಿ ಗ್ರಿಲ್ಸ್ ನೋಡ್ಬೋದು ಸರ್, ಇದೆಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಮಾಡಿದೀವಿ. ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಮಾಡಿಲ್ಲ, ಬಾಕ್ಸ್ ಟೈಪ್ ಮಾಡಿಲ್ಲ ಅಲ್ವಾ, ಉದ್ದುದ್ದ ಮಾಡಿ ಇದು ಮಾಡ್ಬಿಟ್ಟಿದ್ದೀವಿ. ಹೌದು ಸರ್, ಚೆನ್ನಾಗಿದೆ. ದೇವ್ರ ಮನೆ ತೋರಿಸ್ಬಿಡೋಣ ಸರ್. ಇದಿಷ್ಟು ಡೈನಿಂಗ್ ಏರಿಯಾ. ಆಮೇಲೆ ಎಕ್ಸಾಕ್ಟ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವ್ರ ಮನೆ ಸರ್. ಓಕೆ, ಇದಿಷ್ಟು ಡೋರ್ ತೋರಿಸ್ಬಿಡೋಣ. ಎಷ್ಟಾಯ್ತು ಸರ್ ಡೋರ್? ಡೋರ್ ಆಲ್ಮೋಸ್ಟ್ ಒಂದು 40-45,000 ಗಂಟೆ ಆಗಿದೆ ಸರ್. 45,000 ಗಂಟೆ ಆಗಿದೆ. ಕ್ಲಾಸ್ ಇದೆ, ಇಂಟರ್ಗ್ರೇಷನ್ ಬಂದಿದೆ ಸರ್. ಓಕೆ, ಓಪನ್ ಮಾಡಿ ಸರ್. ಸೈಜ್ ಏನು ಸರ್ ದೇವ್ರ ಮನೆದು? ಸರ್ ಸೈಜ್ ಬಂದ್ಬಿಟ್ಟು ನಮಗೆ 4x3 ಇದೆ ಸರ್. 4x3. ಅದೇನು ಹಿಂದ್ಗಡೆ CNC ಕಟಿಂಗ್ ಮಾಡಿರೋದ? ಹಿಂದ್ಗಡೆ ಲೈಟ್ ಏನೋ ಬರುತ್ತೆ ಸರ್? ಹೌದು ಸರ್, ಹಿಂದ್ಗಡೆ ಲೈಟ್ ಬರುತ್ತೆ. ಇನ್ನೊಂದು ಸ್ವಲ್ಪ ಅದನ್ನ ಕರೆಕ್ಷನ್ಸ್ ಇದೆ ಅಂತ ಹೇಳಿ ಆನ್ ಮಾಡಿಲ್ಲ. ಮೇಲ್ಗಡೆ ಸ್ಪಾಟ್ ಲೈಟ್ ನೋಡಬಹುದು. ಇಲ್ಲೂ ಕೂಡ ಒಂದು ಚಿಕ್ಕದಾಗ ಒಂದು ಸ್ಲಾಬ್ ನ ಡೌನ್ ಗೆ ನಿಂತಂತ ಕ್ಯಾಶ್ ಮಾಡ್ಬಿಟ್ಟಿದೀವಿ. ಅಂಡ್ ಒಳಗಡೆ ಟೈಲ್ಸ್ ಕೂಡ ಸರ್, ಇಲ್ಲಿ ಒಳಗಡೆ ಟೈಲ್ಸ್ ತೋರಿಸಬಹುದು ಸರ್. ಇದು ನಮಗೆ 2x4 ಟೈಲ್ಸ್ ನ ಯೂಸ್ ಮಾಡಿದೀವಿ. ಮತ್ತೆ ವಿತ್ ಏನು ಗೋಲ್ಡ್ ಬೀಡಿಂಗ್ ನ ಯೂಸ್ ಮಾಡ್ಕೊಂಡಿದೀವಿ. ಗೋಲ್ಡ್ ಬೀಡಿಂಗ್ ಗೋಲ್ಡ್ ಕೊಟ್ಟಿದ್ದಾರೆ ಅಲ್ಲಿ. ಕೆಳಗಡೆ ಸೇಮ್ ಟೈಲ್ಸ್ ಬಂದಿದೆ. ಅಲ್ಲಿ ಇಂಟೀರಿಯರ್ ಮಾಡ್ಬೇಕಾದ್ರೆ ಇದೊಂದು ಸ್ಟೆಪ್ ಮಾಡಿರೋದು, ಮತ್ತೆ ಕೆಳಗಡೆ ಕ್ಯಾಬಿನೆಟ್ಸ್ ಚಿಕ್ಕದಾಗಿದೆ ಅಲ್ಲ ಸರ್, ಕುತ್ಕೊಂಡು ಪೂಜೆ ಮಾಡಕ್ ಆಗಲ್ಲ ಸರ್. ಕರೆಕ್ಟ್ ಮಾಡ್ಬಿಟ್ಟು ಆಮೇಲೆ ಪ್ಲಾನ್ ಮಾಡಿದೀವಿ. ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಓಕೆ, ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದ್ರೆ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ನಮಗೆ ಇದಿಷ್ಟು ಕಿಚನ್ ಏರಿಯಾ ಅಂತ ಹೇಳಿ ತಗೊಂಡಿದೀವಿ. ಕಿಚನ್ ಒಳಗಡೆ ಇವಾಗ ನಮಗೆ ಒಂದು ಕ್ರಾಕರಿ ಯೂನಿಟ್ ನ ಪ್ಲಾನ್ ಮಾಡಿದೀವಿ. ಇದು ತೋರಿಸಬಹುದು. ಎಲ್ಲ ಕಂಪ್ಲೀಟ್ ಸ್ಟೋರ್ ಮಾಡ್ಬಿಟ್ಟಿದ್ದಾರೆ ಸರ್. ಓನರ್ ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿದಾರಲ್ವಾ. ಇವೆಲ್ಲ ಇದು ಕ್ರಾಕರಿ ಅಂತ ಗೊತ್ತಾಯ್ತು. ಇದೇನ್ ಜಾಗ? ಇಲ್ಲಿ ನಮಗೆ ಫ್ರಿಡ್ಜ್ ಪಾಯಿಂಟ್ ಅಂತ ಹೇಳ್ಕೊಟ್ಟಿದೀವಿ ಸರ್. ಇದ್ರೊಳಗಡೆ ಇಂಟಿಗ್ರೇಟ್ ಆಗಿ ದೊಡ್ಡ ಫ್ರಿಡ್ಜ್ ಇಡಬಹುದು ನೋಡಿ, ದೊಡ್ಡದಾಗಿ ಇಡಬಹುದು ಸರ್. ಸೂಪರ್. ಅದಕ್ಕೆ ಪಾಯಿಂಟ್ಸ್ ಏನೇನ್ ಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಮತ್ತೆ ಮೇಲ್ಗಡೆ ಸೆಲ್ಫ್ ತರ ಒಂದು ಇಷ್ಟಕ್ಕೆ ಹೈಟ್ ಸಾಕಾಗೈತೆ ಅಂತ ಹೇಳಿ ಮ್ಯಾಚ್ ಮಾಡಕ್ಕೆ ಅಂತ ಹೇಳಿ ತಗೊಂಡು ಇದನ್ನು ಕೂಡ ಏನೋ ಸ್ಟೋರೇಜ್ ಮಾಡ್ಕೊಬಹುದು ಸರ್. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಒಂದು 6 ಅಡಿಗೆ ಒಂದು 8-8.5 ಅಡಿ ಸಿಗುತ್ತೆ ಸರ್. 6ಕ್ಕೆ 8.5 ಸಿಗುತ್ತೆ ಸರ್. ಇಲ್ಲಿ ಲಾಫ್ಟ್ ಹಾಕ್ಬಿಟ್ಟಿದ್ದೀರಾ? ಮೇಲ್ಗಡೆ ಲಾಫ್ಟ್ ಇದೆ, ಕೆಳಗಡೆ ಸಜ್ಜೆ ಕೊಟ್ಟಿದೀವಿ. ಸಜ್ಜೆ ಮೇಲ್ಗಡೆ ಅದನ್ನ ಲಾಫ್ಟ್ ಕ್ಲೋಸ್ ಮಾಡಿದೀವಿ ಸರ್. ಓಕೆ, ಅಂಡ್ ಇದು ಕೆಳಗಡೆದೆಲ್ಲಾನು ನಮಗೆ ಅಕ್ರಲಿಕ್ ಕೊಟ್ಬಿಟ್ಟಿದೀವಿ ಸರ್. ಅಕ್ರಲಿಕ್ ಕಿಚನ್ ಕೊಟ್ಟಿದ್ದೀರಾ? ಹೌದು ಸರ್. ಈ ಬಜೆಟ್ ಅಲ್ಲಿ ಅಕ್ರಲಿಕ್ ಕಿಚನ್? ಹೌದು ಸರ್, ಎಲ್ಲ ಸೇರಿ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಇಲ್ಲ ಸರ್, ನಿಜವಾಗ್ಲೂ ಬೆಸ್ಟ್ ಆಯ್ತು ಸರ್. 4 ಲಕ್ಷದಲ್ಲಿ ಯಾರು ಸರ್ ಅಕ್ರಲಿಕ್? ಇಲ್ಲಿ ಕೆಳಗಡೆ ಸ್ಟೋರೇಜ್ ಇದೆ ಸರ್. ಓ, ಇದ್ರ ಕೆಳಗಡೆ ರಾಫ್ಟರ್ಸ್ ಎಲ್ಲ ಕೊಟ್ಟಿದೀವಿ ನೋಡಿ. ಇದ್ರ ಒಳಗಡೆ ರಾಫ್ಟರ್ಸ್ ಹಾಕ್ಬಿಟ್ಟಿದ್ದೀವಿ. ಪುಷ್ಟು ಓಪನ್ ಕ್ರೇಜಿ ಬಿಡಿ ಸರ್ ಇದು. ಸೊ ಎಲ್ಲ ರಾಫ್ಟರ್ಸ್ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಅದೇ ಅಲ್ಲ, ಅಷ್ಟಕ್ಕೆ ಅಲ್ಲಿಗೆ ಎಂಡ್ ಆಗುತ್ತೆ.
ಸರ್ ಪ್ರೆಸ್ ಮಾಡಿದ್ದು ಗೊತ್ತೇ ಆಗಲ್ಲ ನೋಡಿ ಇದ್ರೊಳಗೆ. ಗೊತ್ತೇ ಆಗಲ್ಲ ಸರ್. ಇದನ್ನ ಅದಕ್ಕೆ ನಾನು ಲೂವರ್ಸ್ ತರ ಡಿಸೈನ್ ಮಾಡ್ಬಿಟ್ಟಿದ್ದೀವಿ. ಲೂವರ್ ಹಾಕ್ಬಿಟ್ಟು ಏನಂದ್ರೆ ಸರ್ ಇವಾಗ ಚಿಕ್ಕ ಬಿಲ್ಡಿಂಗ್ ಡಿಸೈನ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 20-40 ಖರ್ಚಾದಷ್ಟೇ ಖರ್ಚಾಗುತ್ತೆ. ಯಾಕಂದ್ರೆ ನೋಡಿ ಸರ್ ಕೌಂಟರ್ ಕೊಡಬೇಕು, ಕ್ರಾಕರಿ ಯೂನಿಟ್ ಇದೆಲ್ಲಾನು ಕೊಡ್ಲೇಬೇಕು, ಮಾಡ್ಲೇಬೇಕು. ಅವಾಗ ಏನು ಚಿಕ್ಕ ಬಿಲ್ಡಿಂಗ್ ಇದ್ದವ್ರು ಏನ್ ಅನ್ಕೊಂತಾರೆ ಬಜೆಟ್ ಕಮ್ಮಿ ಆಗುತ್ತೆ ಚಿಕ್ಕದಿದ್ದಾಗ ಅನ್ಕೊಂತಾರೆ. ಬಟ್ ಆಕ್ಚುಲ್ ಆಗಿ ಹಂಗ ಆಗಲ್ಲ ಸರ್. ಆಗೋದಿಲ್ಲ ಅಂತ ಸರ್. ಅಲ್ಲಿ ಇನ್ನೊಂದು ಕ್ರೇಜಿ ತೋರಿಸ್ತೀನಿ ಸರ್ ನಿಮ್ಗೆ ಇದ್ರಲ್ಲಿ. ಇಲ್ಲಿ ನೋಡಿ ಸರ್ ಇದೊಂದು ಮನೇನೆ ಕ್ರೇಜಿ ಆಗಿದೆ. ಇಲ್ಲಿ ಡೈನಿಂಗ್ ಏರಿಯಾ ಇರುತ್ತಲ್ಲ, ಹೌದು, ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳಕ್ ಅಂತ ಹೇಳಿ ಇಲ್ಲಿ ಕೊಟ್ಟಿದೀವಿ. ಹ್ಯಾಂಡ್ ವಾಶ್ ಕೊಟ್ಟಿದ್ದೀರಾ? ಎಷ್ಟು ಮನೆಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಇಲ್ಲ ಅದೊಂದು ಕೂಡ ಅದನ್ನು ಬಂತು. ಅದಪ್ಪ ಸೀನ್ ಅಂತಂದ್ರೆ ನೋಡಿ ಸರ್ ಟೈಲ್ಸ್ ತೋರಿಸಿ ಸರ್. ಟೈಲ್ಸ್ ತೋರಿಸೋಣ ಇದೆ ಸರ್. ಇದು ಈ ಸ್ವಲ್ಪ ಈ ಕಡೆ ಬಂದ್ಬಿಡಿ ಸರ್, ಇಲ್ಲಿ ಶೂಟ್ ಮಾಡಕ್ ಜಾಗ ಇಲ್ಲ ಸರ್ ಇಲ್ಲಿ. ಸರ್ ಸೈಜ್ ಏನ್ ಸರ್ ಇದು? ಸರ್ ಸೈಜ್ ಬಂದ್ಬಿಟ್ಟು ನಮಗೆ 4 feet ಅಗಲ ತಗೊಂಡಿದೀವಿ, 3.5 ಲೆಂತ್ ತಗೊಂಡಿದೀವಿ. ಪೌಡರ್ ರೂಮ್ ತರ ಇದೆ ಇಂಡಿಯನ್ ಹಾಕೊಟ್ಬಿಟ್ಟಿದ್ದೀರಾ. ಈ ಟೈಲ್ಸ್ ಏನೋ ಸಖತ್ತಾಗಿದೆ, ವಾಲ್ ಪೇಪರ್ ತರ ಇದೆ. ವಾಲ್ ಪೇಪರ್ ತರ ಇದೆ ಸರ್. ಅದು ಸ್ವಲ್ಪ ಮ್ಯಾಟ್ ಫಿನಿಶ್ ತಗೊಂಡಿದೀವಿ. ಅಂಡ್ ರೆಗ್ಯುಲರ್ಲಿ ಇಲ್ಲಿ ಮನೆ ಕೆಳಗಡೆ ಯೂಸ್ ಮಾಡ್ಕೊಳಕ್ ಅದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಇದು UPVC ಅಲ್ವಾ ಇದು? ಹೌದು ಸರ್, WPC ಡೋರ್ಸ್. WPC ಡೋರ್ಸ್ ಇದು. ಓಕೆ, ಚೆನ್ನಾಗಿದೆ ಬಿಡಿ ಸರ್ ಇದು. ಇದ್ರೊಳಗಡೆ ಸ್ಟೋರೇಜ್ ಸ್ಟೋರೇಜ್ಗೆ ಸರ್ ಇವಾಗ ಟಾಯ್ಲೆಟ್ರಿ ಸ್ಟೋರೇಜ್ ಮತ್ತೆ ಕ್ಲೀನಿಂಗ್ ಅದು ಇದಕ್ಕೆಲ್ಲದಕ್ಕೂ ಸ್ಟೋರ್ ಮಾಡ್ಕೊಂಡು ಲೆಂತ್ ಮಾಡಿ ಕೊಟ್ಟಿದ್ದೀರಾ. ಹೌದು. ಸೊ ಇಲ್ಲೊಂದು ವಾಶ್ ಬೇಸಿನ್ ಇದೆ, ಮಿರರ್ ಇದೆ, ಕೆಳಗಡೆನೂ ಕೂಡ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಹೌದು, ಪ್ಲೆಂಟಿ ಆಯ್ತು ಸರ್ ಬಿಡಿ ಸರ್ ಇದು. ಇದಕ್ಕೆ ಇಲ್ಲಿ ಬೆಳಕು ಬರ್ಲಿ ಅಂತ ಹೇಳ್ಬಿಟ್ಟು ಇದು ಈಸ್ಟ್ ಕಾರ್ನರ್ ಬರುತ್ತಲ್ಲ ಸರ್, ನಾರ್ತ್ ಈಸ್ಟ್ ಜಾಗ ಇತ್ತಲ್ವಾ ಅಲ್ಲಿ, ಅದಕ್ಕೆ ಇಲ್ಲೊಂದು ವಿಂಡೋನು ಕೊಟ್ಬಿಟ್ಟಿದೀವಿ ಸರ್. ಮೇಲ್ಗಡೆ ರೂಮಲ್ಲಿ ಇದು ಆಲ್ಮೋಸ್ಟ್ ನಮ್ಗೆ ಕಾರ್ನರ್ ವಿಂಡೋ ತರ ಕೊಟ್ಟಿದೀವಿ ಸರ್. ಅಲ್ಲಿ ಟೈಲ್ಸ್ ನೋಡ್ಬೋದು ಸರ್, ಇಲ್ಲಿ ಈ ಪ್ಯಾಟರ್ನ್ ಮತ್ತೆ ಇಲ್ಲೂ ಸ್ವಲ್ಪ ಕಂಟಿನ್ಯೂ ಮಾಡಿದೀವಿ ಎಕ್ಸಾಕ್ಟ್ಲಿ ಮ್ಯಾಚ್ ಆಗಕ್ಕೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಮನೆನೇ ಒಂದು ಥೀಮ್ ಬೇಸ್ ಮೇಲೆ ಆದಂಗಾಗಿದೆ ಸರ್. ಕರೆಕ್ಟ್ ಸರ್. ಇದು ಕಾಂಪ್ಯಾಕ್ಟ್ ಟೈನಿ ಹೋಮ್ ಅಂತಾರಲ್ಲ, ಹೌದು, ಆ ಫಿನಿಶಿಂಗ್ ಬಂದ್ಬಿಟ್ಟಿದೆ ಇಲ್ಲಿ. ಆಲ್ಮೋಸ್ಟ್ ನಾವು ಮತ್ತೆ ಈ ತರದ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ವಾ, ಅಷ್ಟು ಅದೇ ಒನ್ ಟೈಮ್ ವಂಡರ್ ಅಂತಾರಲ್ಲ ಆ ತರ ಬಂದ್ಬಿಟ್ಟಿದೆ ಬಿಡಿ ಸರ್ ಇದು. ಆಮೇಲೆ ನೋಡ್ಬೋದು ಸರ್ ಸ್ಟೇರ್ ಕೇಸ್ ಅಷ್ಟೇನೆ. ಯಾಕಂದ್ರೆ ಸ್ಟೇರ್ ಕೇಸ್ ಬಗ್ಗೆ ಹೇಳಿ ಸರ್ ಇದು. ಸರ್ ಸ್ಟೇರ್ ಕೇಸ್ ನೋಡ್ಬೋದು. ಈಗ ಯೂಶಲಿ ನಾವು ಮನೆ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಕಿಚನ್ ಚಿಕ್ಕದ್ ಮಾಡ್ತೀವಿ, ಸ್ವಲ್ಪ ಪೂಜೆ ರೂಮ್ ಕಾಂಪ್ಯಾಕ್ಟ್ ಮಾಡ್ತೀವಿ. ಬಟ್ ಯಾವಾಗ್ಲೂ ಸ್ಟೇರ್ ಕೇಸ್ ಒಂದು ಚಿಕ್ಕದ್ ಮಾಡಬಾರ್ದು ಸರ್. ಏನಕ್ಕೆ ಅಂದ್ರೆ ನಮ್ಗೆ ಓಡಾಡಕ್ಕೆ ಇಬ್ರು ಪಾಸ್ ಆಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಕ್ಸಾಕ್ಟ್ ಆಗಿ ಇದು 3 feet ಮತ್ತೆ ಫ್ಲೈಟ್ ನೆಕ್ಸ್ಟ್ ಫ್ಲೈಟ್ ಕೂಡ 3 feet ಇಟ್ಕೊಂಡಿದ್ದೀವಿ. ಹೌದು ಸರ್, ಎಕ್ಸಾಕ್ಟ್ ಆಗಿದೆ, ಬಟ್ ಸ್ಪೇಸಿಯಸ್ ಆಗಿದೆ ಸರ್. ಇದು ರೈಲಿಂಗ್ಸ್ ವಿತ್ ಟಫನ್ ಗ್ಲಾಸ್ ಆಯ್ತು. ಟಫನ್ ಗ್ಲಾಸಸ್ ಹೌದು ಸರ್. ಇದು ತುಂಬಾ ಚೆನ್ನಾಗಿ ಬಂದಿಲ್ಲ ಸರ್. ಇದು ಡಿಫರೆಂಟ್ ಡಿಸೈನ್ ನೋಡಿ ಸರ್. ಡಿಫರೆಂಟ್ ಡಿಸೈನ್. ಫುಲ್ ಗ್ಲಾಸ್ ಬಂದಿಲ್ಲ, ಇಷ್ಟಕ್ಕೆ ಮಾತ್ರ ಬಂದಿದೆ. ಇದಕ್ಕೆ ಸಪರೇಟ್ ಹ್ಯಾಂಡ್ ರೈಲ್ ಬಂದಿದೆ. ಹ್ಯಾಂಡ್ ರೈಲ್ ಬಂದಿರೋದು ಡಿಸೈನ್ ತುಂಬಾ ಚೆನ್ನಾಗಿದೆ. ಅಂಡ್ ಅಲ್ಲಿ ಒಂದು ಕಾಂಟ್ರಾಸ್ಟ್ ಇದು ಹಾಕೋಬಿಟ್ಟು ಕಲರ್ ಒಂದು ಡಿಫರೆಂಟ್ ಕಲರ್ ಮಾಡಿದೀವಿ. ಆಮೇಲೆ ಸ್ಟೆಪ್ಸ್ ನೋಡಬಹುದು ಸರ್, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಚೈನ್ ಸ್ಟೆಪ್ಸ್ ಅಲ್ವಾ. ಆಮೇಲೆ ವರ್ಕ್ಮನ್ಶಿಪ್ ಅಷ್ಟೇನೆ ಸರ್. ನಾವ್ ಏನ್ ಮಾಡಿದ್ರು ಅದನ್ನೇ ಹೈಡ್ ಮಾಡಕ್ಕಂತ ಆಗಲ್ಲ. ಪೈಂಟ್ ಆದ್ಮೇಲೆ ಇನ್ನ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಅದ್ರೇನು ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮಗೆ ಫಿನಿಶಿಂಗ್ ವೈಸ್ ಆಗ್ಬೋದು ಮತ್ತೆ ಕಲರ್ ಕಾಂಬಿನೇಷನ್ ವೈಸ್ ಆಗ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ. ಬನ್ನಿ ಮೇಲೆ ಹೋಗೋಣ ಸರ್. ಸರ್ ಬನ್ನಿ ಸರ್. ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ಅಂದ್ರೆ ಇದ್ರದ್ದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಸರ್. ಇಲ್ಲಿ ಎಂಟರ್ ಆದ್ವಿ ಅಂತಂದ್ರೆ ನೋಡ್ಬೋದು ಸ್ಟೇರ್ ಕೇಸ್ಗೆ ಎಷ್ಟು ಬೇಕೋ ಅಷ್ಟೇ ಜಾಗ ಇದೆ. ಅಂಡ್ ಮೋರೋವರ್ ಇದು ಸ್ವಲ್ಪ ಪ್ರಾಜೆಕ್ಟ್ ಔಟ್ ಬಂದಿದೆ. ಏನಕ್ಕೆ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಹೇಳ್ತೀನಿ. ಇಲ್ಲಿ ಪ್ರಾಜೆಕ್ಟ್ ಔಟ್ ಬಂದಿರೋದು ಹೇಳ್ತಾ ಇದ್ದಾರೆ ನೀವು. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಒಂದು ಚಿಕ್ಕದಾಗಿ ಒಂದು ಲೈಬ್ರರಿ ತರ ಒಂದು ಮಾಡಿದೀವಿ ಇರೋ ಸ್ಪೇಸ್ ಅಲ್ಲೇನೆ. ಇದರಲ್ಲೇ ಸ್ಟಡಿ ಏರಿಯಾ ಅನ್ಬೋದು ಸರ್. ಸರ್ ನೀವು ಇದರಲ್ಲಿ ಈ ವಿಡಿಯೋದಲ್ಲಿ ಏನಂದ್ರೆ ನಮ್ಗೆ ಇಂಟೀರಿಯರ್ ಹೈಲೈಟ್ ಮಾಡಬೇಕು. ಆಮೇಲೆ ಎಕ್ಸಾಕ್ಟ್ಲಿ ಈ ತರ ಚಾಲೆಂಜಿಂಗ್ ವರ್ಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೈಲೈಟ್ ಡೆಫಿನೆಟ್ಲಿ ಜನ ನೋಡ್ತಾರೆ ಇದನ್ನ. ಸೊ ಈ ಜಾಗದಲ್ಲಿ ಇಷ್ಟೊಂದು ಸ್ಟಡಿ ಏರಿಯಾ ಕಂಪ್ಲೀಟ್ ಆಗಿ ಇದನ್ನ ಮಾಡಿದೀವಿ. ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸರ್ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಡೋರ್ ಹೇಳ್ಬಿಡಿ ಸರ್, ಇದು ತುಂಬಾ ಚೆನ್ನಾಗಿದೆ. ಡೋರ್ ತುಂಬಾ ಕ್ರೇಜಿ ಇದೆ ಸರ್. ನೋಡಿ ಸರ್, ಡೋರ್ ಅಷ್ಟೇನೆ. ಇದು ಜಸ್ಟ್ ಆಲ್ಮೋಸ್ಟ್ ನಮ್ಗೊಂದು 5,000 ರೂಪೀಸ್ ಬೀಳುತ್ತೆ ಅಷ್ಟೇ ಸರ್. 5,000 ಅಲ್ಲಿ ಈ ಮನೆಯಲ್ಲಿ ಎಲ್ಲಾನು ನೋಡ್ಬೋದು ಸರ್. ಗ್ರೇ ಮತ್ತೆ ಇದು ಟೀ ಕುಡ್ ಫಿನಿಶ್ ಕಾಂಬಿನೇಷನ್ ಮತ್ತೆ ಇದನ್ನ ಬೀಡಿಂಗ್ ಇದ್ರ ತರನೇ ಮಾಡ್ಕೊಂಡು ಹೋಗಿದೀವಿ ಸರ್. ಓಕೆ ಫೋನ್ ಮಾಡಿ ಸರ್. ಇದು 5,000. ಓಕೆ ಸರ್. ರೂಮ್ ಸೈಜ್ ಇದು ರೂಮ್ ಸೈಜ್ ನಾನು ಹೇಳಲ್ಲ, ನೀವು ನೋಡಿ ಸರ್ ಎಷ್ಟು ಸ್ಪೇಸಿಯಸ್ ಆಗಿ ಇದೆಯಾ ಇಲ್ವಾ ಅಂತ ನೀವು ಹೇಳಿ ಸರ್ ಅಲ್ವಾ. ಫಸ್ಟ್ ಜನರಿಗೆ ನೋಡಿ ವೀಕ್ಷಕರೇ, ಸ್ಪೇಸ್ ನೋಡಿ ನೀವು ಈ ಜಾಗ ನೋಡ್ಬೋದು ಸರ್. ಇವಾಗ ಈ ರೂಮ್ ಅಲ್ಲಿ ಏನೇನ್ ಮಾಡಿದೀವಿ ಅಂದ್ರೆ ನೋಡಿ ಸರ್, ಬೆಡ್ ಹಾಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಕೊಟ್ಟಿದ್ದೀರಾ. ರೂಮ್ ಅಲ್ಲಿ ಅಂತ ಹೇಳ್ಬಿಟ್ಟು ವಾರ್ಡ್ರೂಬ್ ಕೊಟ್ಟಿದೀವಿ. ವಾರ್ಡ್ರೂಬ್ ಆಗಿದೆ. ವಿಂಡೋ ಕೊಟ್ಟಿದೀವಿ. ವಿಂಡೋ ಹತ್ರ ಕುತ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಬೇ ವಿಂಡೋ ಮಾಡ್ಕೊಟ್ಟಿದ್ದೀರಾ ಅಲ್ವಾ. ಕುಶನ್ ಮಾಡ್ಕೊಟ್ಬಿಟ್ಟಿದೀವಿ. ಓಕೆ. ಸೊ ಆಮೇಲೆ ಬೆಳಕು ಎಷ್ಟು ಹೊಡಿತಾ ಇದೆ ನೋಡಿ ಸರ್. ಬೆಳಕು ತುಂಬಾ ಚೆನ್ನಾಗಿದೆ ಸರ್ ಇದು. ಆಮೇಲೆ ಎಲ್ಲಿ ಬಂದ್ವಿ ಅಂತಂದ್ರೆ ಫಸ್ಟ್ ಒಂದು ಬಾಲ್ಕನಿ ತೋರಿಸ್ಬಿಡೋಣ ಸರ್. ಮನೆ ಬಾಲ್ಕನಿ ಸರ್. ಇಲ್ಲಿ ಬಾಲ್ಕನಿ ಡೋರ್ ಇದು ಎಷ್ಟಾಯ್ತು ಸರ್ ಡೋರ್ ಇದು? ಸರ್ ಡೋರ್ ಇದು ಆಲ್ಮೋಸ್ಟ್ 5,000
ಸರ್. ಬಾಲ್ಕನಿ ಸೈಜ್ ಹೇಳಿ ಸರ್ ಇದು. ಸರ್ ಬಾಲ್ಕನಿ ಸೈಜ್ ಬಂದ್ಬಿಟ್ಟು ನಮಗೆ ಇದು ಆಲ್ಮೋಸ್ಟ್ 5.5 6 ಫೀಟ್ ಇದೆ. ಕೆಳಗಡೆ ಸ್ಟೇರ್ ಕೇಸ್ ಏನ್ ಆಚೆ ಇತ್ತಲ್ಲ ಗೊತ್ತೇ ಆಗಲ್ಲ ನೋಡಿ, ಇಲ್ಲೊಂದು ಬಾಲ್ಕನಿ ಇದೆ ಅಂತ ಹೇಳ್ಬಿಟ್ಟು. ದೊಡ್ಡದಾಗ ಒಂದು ಬಾಲ್ಕನಿ ಇದೆ ಸರ್, ಮಾಸ್ಟರ್ ಬೆಡ್ರೂಮ್. ಚೆನ್ನಾಗಿದೆ ಬಿಡಿ. ಇಲ್ಲಿ ಎಂಟೈರ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಒಂದು ಆ ಕಡೆ ಟಾಯ್ಲೆಟ್ ಇದೆ ಸರ್. ನಾವು ಇದು ಸ್ವಲ್ಪ ಬಾಲ್ಕನಿನ ಸ್ವಲ್ಪ ಬಿಡ್ ಜಾಸ್ತಿ ತಗೊಳ್ಳೋಣ ಅಂತಾನೆ ಪ್ಲಾನ್ ಮಾಡಿ, ತುಂಬಾ ಚಿಕ್ಕದ್ ಕೊಟ್ರೆ ಅದು ಯೂಸ್ ಆಗಲ್ಲ ಅಂತ ಹೇಳಿ ಇದನ್ನ ಪ್ಲಾನ್ ಮಾಡೋದು. ಇಲ್ಲ ಇದು ಒಂಥರ ಪ್ರೈವೇಟ್ ಬಾಲ್ಕನಿ ತರನೇ ಇರುತ್ತೆ. ಚೆನ್ನಾಗಿದೆ ಬಿಡಿ ಸರ್. ಇದೆಷ್ಟು ಟೈಲ್ಸ್ ಕಾಸ್ಟ್ ಕೆಳಗಡೆ? ಇದು ಆಲ್ಮೋಸ್ಟ್ ಇದು ನಮ್ಗೊಂದು 45 ರೂಪೀಸ್ ಗಂಟ ಬರುತ್ತೆ. ಇದನ್ನು ಕೂಡ ಒಂದು 50 ರೂಪಾಯಿ ಒಳಗಡೆ. ಇದು 50 ರೂಪಾಯಿ. ಇದು ಎಷ್ಟು? ಫಿನಿಶ್ಡ್ ವುಡನ್ ಫ್ಲಾಂಕ್ಸ್ ಅಲ್ವಾ ಇದು? ಹೌದು ಸರ್. ಇದು ಎಷ್ಟು ಆಯ್ತು ಸರ್? ಇದು ನಮಗೆ ಆಲ್ಮೋಸ್ಟ್ ಒಂದು 60-70 ರೂಪೀಸ್ ಗಂಟ ಇದೆ. 60 ರಿಂದ 70 ರೂಪಾಯಿ ಇದೆ ಸರ್. ಇದು ಇಂಟೀರಿಯರ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ನೋಡಿ ಸರ್ ಏನೇನ್ ತೋರಿಸ್ತೀನಿ ನಿಮ್ಗೆ ಅಂತ. ಇಲ್ಲಿ ನೋಡಿ ಸರ್, ಇಲ್ಲಿ ಓಪನ್ ಮಾಡಿದ್ರೆ ಈ ಕಡೆ ನಿಂತ್ಕೊಂಡು ರೆಡಿ ಆಗ್ಬೋದು. ಮೇಕಪ್ ಐಟಮ್ ಎಲ್ಲ ಇಟ್ಕೋ ಎಲ್ಲ ಇದ್ರಲ್ಲೇ ಬಂದ್ಬಿಡ್ತಾ? ಇಲ್ಲಿ ಗ್ಲಾಸ್ ತೋರಿಸಿ ಸರ್ ಈ ಕಡೆ. ಆಮೇಲೆ ಡೇ ಟು ಡೇ ಎಲ್ಲ ಇಲ್ಲೇ ಹಾಕಿ ಬಟ್ಟೆ ಇಟ್ಕೋಬಹುದು. ಇಲ್ಲಿ ಇಟ್ಕೋಬಹುದು ಸರ್. ಇದ್ರೊಳಗೆ ಗ್ಲಾಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ಕೊಟ್ಟಿದೀವಿ. ಆಮೇಲೆ ಇದು ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಸರ್, ಇದು ಪುಷ್ ಟು ಓಪನ್ ಕೊಟ್ಟಿದೀವಿ. ಓಕೆ. ಆಮೇಲೆ ಇಲ್ಲಿ ನೋಡಿ ಸರ್, ಇಲ್ಲೂ ಕೂಡ ವಾರ್ಡ್ರೋಬ್ ಇದೆ. ಕಾರ್ನರ್ ಸ್ಪೇಸ್ ಅನ್ನ ಯೂಸ್ ಮಾಡಿರೋದು ಕರೆಕ್ಟ್ ಆಗಿ. ಮತ್ತೆ ಇದನ್ನು ಕೂಡ ಓಪನ್ ಆಗುತ್ತೆ ಸರ್. ಕಾರ್ನರ್ ಸ್ಪೇಸ್ ಅನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಿದೀವಿ. ಹೌದು ಸರ್. ಇಂಥ ಮನೇಲಿ ಹಿಂಗೆ ಮಾಡ್ಬೇಕು ಬಿಡಿ ಸರ್. ಇಂಟೀರಿಯರ್ ಅಂತ ಚಾಲೆಂಜಿಂಗ್ ಆಗಿತ್ತು ಸರ್. 180 ಡಿಗ್ರಿ ಇದು ಹಾಕೊಂಡಿದ್ದೀರಾ? ಹೌದು ಸರ್. ಹಿಂಜಸ್ ಹಾಕ್ಬಿಟ್ಟು 180 ಡಿಗ್ರಿ ಇದೆ ಸರ್. ಕರೆಕ್ಟ್ ಸರ್. ಇದು ನೋಡಿ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಎಲ್ಲೂ ಕಾಣಿಸೋದಿಲ್ಲ. ಮೇಲೆ ಎಲ್ಲ ಕಂಪ್ಲೀಟ್ ಲಾಫ್ಟ್ ಕೊಟ್ಬಿಟ್ಟಿದೀವಿ. ಎಲ್ಲೂ ಇದಾಗಲ್ಲ. ಕೆಳಗಡೆನೂ ಸ್ಟೋರೇಜ್ ಕೊಟ್ಟಿದೀವಿ. ನೋಡಬಹುದು ಸರ್. ಎಲ್ಲದರಲ್ಲೂ ಇದಿದೆ. ಎಲ್ಲದರಲ್ಲೂ ಜಾಗ ಇದೆ. ಅದು ಇಷ್ಟು ಸ್ಪೇಸ್ ಆರಾಮಾಗಿದೆ ಸರ್. ಒಂದ್ ಕಡೆ ಕಾರ್ನರ್ ಬೆಡ್ ಇದೆ. ನಮ್ಗೆ ಆಲ್ಮೋಸ್ಟ್ ನೋಡ್ಬೋದು ಸರ್, ಒಂದು 5 ಅಡಿ ಆಗ್ಲಿಕ್ಕೆ ಒಂದು 12 ಅಡಿ 10 ಅಡಿ ಲೆಂತ್ಗೆ ನಮ್ಗೆ ಫ್ರೀ ಸ್ಪೇಸಸ್ ಸಿಗುತ್ತೆ. ಕರೆಕ್ಟ್ ಆಗಿ ಸಿಗುತ್ತೆ. ಹೌದು ನೋಡ್ಬೋದು ಸರ್. ಇಲ್ಲೂ ಅಷ್ಟೇ ವಾರ್ಡ್ರೋಬ್, ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಯಾವ ಒಂದ್ ಸೈಡ್ ಮೇಡಮ್ಗೆ ಒಂದ್ ಸೈಡ್ ಸರ್ಗೆ ಅಂತ ಹೇಳಿ ಎರಡು ಕೂಡ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಬೇ ವಿಂಡೋ ಒಳ್ಳೆ ಮಾಡಿದಿರಾ ಸರ್. ಇದು ಕುತ್ಕೊಂಡ್ಬಿಟ್ಟು ಆರಾಮಾಗಿ ಇಲ್ಲಿ ಬರ್ಕೊಳ್ಳೋದು ಓದ್ಕೊಳ್ಳೋದೆಲ್ಲ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿದೆ ಸರ್. ಎಲ್ಲಾ ಮನೆಗೂ ಬೇಕಾಗಿರೋದು ಒಂದು ಸ್ಪೇಷಿಯಸ್ ಟಾಯ್ಲೆಟ್. ಹೌದು. ಇದು ನೋಡಿ ಸರ್. ಅಯ್ಯೋ 1530 ಅಲ್ಲಿ ಈ ರೀತಿ ಟಾಯ್ಲೆಟ್ ಇದೆ, ವಾಶ್ರೂಮ್ ಇದೆ ಅಂತ ಯಾರು ನಂಬಕ್ ಸಾಧ್ಯ ಇಲ್ಲ ನೋಡಿ ಸರ್. ಕೆಳಗಡೆ ರಸ್ಟಿಕ್ ಇದೆ. ಇದು ರಸ್ಟಿಕ್ ಫಿನಿಶ್ ಅಲ್ವಾ? ಹೌದು ಸರ್, ರಸ್ಟಿಕ್ ಫಿನಿಶ್ ಸರ್. ಚೆನ್ನಾಗಿದೆ ಸರ್. ಇದು ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಇಲ್ಲಿ? ಸರ್ ಎಲ್ಲ ಜಾಗ್ವಾರ್ ಕಂಪ್ಲೀಟ್ ಜಾಗ್ವಾರ. 7 ಫೀಟ್ ಹೈಟ್ಗೆ ಹಾಕ್ಬಿಟ್ಟಿದ್ದೀರಾ ಟೈಲ್ಸ್? 7 ಫೀಟ್ ಹೈಟ್ಗೆ ಕೊಟ್ಟಿದ್ದೀವಿ. ಬಟ್ ಎಲ್ಲಾನು ಏನಂತಂದ್ರೆ ಮಧ್ಯದಲ್ಲಿ ಸ್ಪೇಸರ್ ಜಾಯಿಂಟ್ ಕೊಟ್ಟಾಕಿದೀವಿ. ಟೈಲಿಂಗ್ ನೋಡ್ಬೋದು ಸರ್. ಒಂದು ಎದುರುಗಡೆ ಒಂದು ಡಾರ್ಕ್ ವಾಲ್ ಇಷ್ಟೇನೆ ಮಾಡ್ಕೊಂಡ್ವಿ. ಇದೆಲ್ಲ ಲೈಟ್ ವಾಲ್ ಅಂತ ಹೇಳ್ಬಿಟ್ಟು ಲೈಟ್ ವಾಲ್ ತರ ಕೊಟ್ಟಿದ್ದೀರಾ. ಎಷ್ಟು ಸರ್ ಟೈಲ್ಸ್ ಎಷ್ಟಾಯ್ತು ಇದು ಕಾಸ್ಟ್? ಟೈಲ್ಸ್ ಇದು ಒಂದು 60 ರೂಪೀಸ್ ಸರ್. ಇದೆಷ್ಟು ರಸ್ಟಿಕ್ದು? ರಸ್ಟಿಕ್ದು ಒಂದು 40 ರೂಪಾಯಿ ಬರುತ್ತೆ. 40 ರೂಪಾಯಿ. ಚೆನ್ನಾಗಿ ಬಂದಿದೆ. ಯಾರಾದ್ರೂ ಯೂಸ್ ಮಾಡ್ಬೋದು ಸರ್ ಈ ತರನೇ. ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಸೈಜ್ ಹೇಳಿಲ್ಲ ನೀವು ಬಾತ್ರೂಮ್ ಸೈಜ್? ಸರ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 5 ಫೀಟ್ ಅಗಲ ಇದೆ. ಬಾಲ್ಕನಿ ಎಷ್ಟಿದೆಯಲ್ಲ ಅಷ್ಟೇ ಇದೆ. ಬಾಲ್ಕನಿ ಒಳಗೆ ಕಂಟಿನ್ಯೂಷನ್ ಇಟ್ಕೊಂಡಿದೀವಿ. ಆಮೇಲೆ ಲೆಂತ್ ಬಂದ್ಬಿಟ್ಟು ನಮಗೆ ಒಂದು 7 ಅಡಿ ಇದೆ ಸರ್. 7x5 ಇದೆ. ಅದಕ್ಕೆ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲೊಂಚೂರು ಗೋಡೆನ ಮುಂದೆ ತಗೊಂಡಿದ್ದೀರಾ ಅಲ್ವಾ? ಇಲ್ಲಾಂದ್ರೆ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿದ್ರೆ, ಇಲ್ಲಾಂದ್ರೆ ಬಾತ್ರೂಮ್ ಸ್ಕ್ವೀಸ್ ಆಗೋದು, ಇಲ್ಲಾಂದ್ರೆ ಬಾಲ್ಕನಿ ಸ್ಕ್ವೀಸ್ ಆಗೋದು. ಸೊ ಅದೆರಡಕ್ಕೆ ಹೆಂಗೋ ಅದು ಆ ಏರಿಯಾ ಜಾಸ್ತಿ ಯೂಸ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಇದು ಡೋರ್ ಅಷ್ಟೇ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಸರ್. ಆಮೇಲೆ ರೂಮ್ಗೆ ಏನಂದ್ರೆ ಎಸ್ಪೆಷಲಿ ಇಲ್ಲಿಂದನೂ ಬೆಳಕು ಬರುತ್ತೆ. ಬಾಲ್ಕನಿ ಡೋರ್ ಆಲ್ವೇಸ್ ಓಪನ್ ಇಟ್ಕೋ, ಎಲ್ಲಾ ಕಡೆಯಿಂದನೂ ಬೆಳಕು ಬರುತ್ತೆ. ತುಂಬಾ ಚೆನ್ನಾಗಿದೆ ಬಿಡಿ ಸರ್. ಸಫಿಶಿಯಂಟ್ ಸರ್. ಇದು ಸಫಿಶಿಯಂಟ್ ಆಗಿದೆ, ಆರಾಮಾಗಿ. ಇದು ಮಾಸ್ಟರ್ ಬೆಡ್ರೂಮ್. ಇನ್ನೊಂದು ಕಿಡ್ಸ್ ಬೆಡ್ರೂಮ್ ಇದೆ ಸರ್. ಕಿಡ್ಸ್ ಬೆಡ್ರೂಮ್ ಮಾಡಿದ್ದೀರಾ ಇಲ್ಲಿ? ಹೌದು ಸರ್. ಕಿಡ್ಸ್ ಬೆಡ್ರೂಮ್ ಸೈಜ್ ಸರ್ ಎಷ್ಟಿದೆ ಸರ್? ಕಿಡ್ಸ್ ಬೆಡ್ರೂಮ್ ಬಂದ್ಬಿಟ್ಟು ನಮಗೆ 10 ಅಡಿ ಲೆಂತ್ ಸಿಗುತ್ತೆ. 10 ಅಡಿಗೆ ಒಂದು 8 ಅಡಿ 9 ಅಡಿ ಸಿಗುತ್ತೆ ಸರ್. 10x8 ಇದೆ. ಇದು ನೋಡ್ಬೋದು ಸರ್. ಆಲ್ಮೋಸ್ಟ್ ಒಂದು ಡಬಲ್ ಕಾಟ್ ಹಾಕಿದೀವಿ. ಸುತ್ತಲೂ ನನಗೆ ಆರಾಮಾಗಿ ನಾನು ಓಡಾಡ್ಬೋದು ನೀವು. ನೋಡಿ ಸರ್, ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಆಮೇಲೆ ತೋರಿಸೋಣ. ಇಷ್ಟು ಸ್ಪೇಸ್ ಇದೆ. ಬಟ್ ಇದ್ರ ಹಿಂದೆಗಡೆನೆ ಈ ಡೋರ್ ಒಂದು ತೋರಿಸಿ ಸರ್. ಇದು ಡಿಫ್ರೆಂಟ್ ಆಗಿ, ಇದು ಹನಿಕಾಮ್ ತರ ಇದೆ ಅಲ್ವಾ ಸರ್? ಇದೆಷ್ಟು ಸರ್ ಇದು ಕಾಸ್ಟ್? ಸರ್ ಇದು ಎಲ್ಲಾನು ಆಲ್ಮೋಸ್ಟ್ ಒಂದು 500 ರೂಪಾಯಿ ಆ ಕಡೆ ಇರುತ್ತೆ. 5000 ಚಿಲ್ಲರೆ ಅಂತ. ಹೌದು ಸರ್. ಓಕೆ. ಈ ರೂಮ್ಸ್ ತುಂಬಾ ದೊಡ್ಡದಿದೆ ಸರ್. ಇದು ದೊಡ್ಡದಿದೆ, ಲೈಕ್ ಕಾಂಪ್ಯಾಕ್ಟ್ ಆಗಿದೆ ಸರ್. ಹೌದು ನೋಡಿ ವೀಕ್ಷಕರೇ. ಆಮೇಲೆ ಸರ್ ಹಿಂದೆಗಡೆ ಕಂಪ್ಲೀಟ್ ವಾರ್ಡ್ರೋಬ್ ಸರ್. ಇದಿಷ್ಟು ವಾರ್ಡ್ರೋಬ್ ಅಲ್ವಾ? ಕಂಪ್ಲೀಟ್ ವಾರ್ಡ್ರೋಬ್. ಸ್ಲೈಡಿಂಗ್ ಕೊಟ್ಟಿದ್ದೀರಾ? ಸ್ಲೈಡಿಂಗ್. ಹೌದು ಸರ್. ಓಪನ್ ಮಾಡಿ ನೋಡಬಹುದು ಸರ್. ಎಲ್ಲ ಕಿಡ್ಸ್ ಬಟ್ಟೆನ ಆಲ್ರೆಡಿ ಸ್ಟೋರ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಈ ಕಡೆನೂ ಓಪನ್ ಆಗುತ್ತೆ ಸರ್. ಸ್ಲೈಡಿಂಗ್ ಕೊಟ್ಬಿಟ್ಟಿದೆ. ಸ್ಲೈಡಿಂಗ್ ಕೊಟ್ಬಿಟ್ಟಿದೆ. ಚೆನ್ನಾಗಿದೆ ಬಿಡಿ ಸರ್. ಅಲ್ಲಿ ಇಲ್ಲಿ ನೋಡಿ, ಇದೊಂದು ತೋರಿಸಿ ಸರ್. ಒಂದು ಕಾರ್ನರ್ ವಿಂಡೋ ಕೊಟ್ಟಿದ್ದೀವಿ. ಕಾರ್ನರ್ ವಿಂಡೋ UPVC ಮಾಡಿರೋದು. ಮಾಡಿದ್ವಿ. ಹೌದು ಸರ್. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಇನ್ನ ಬ್ಯಾಕ್ ಸೈಡ್ ಇರೋದಕ್ಕೆ ಏನಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ವಿಂಡೋ ಜಾಸ್ತಿ ದೊಡ್ಡದು ಕೊಡೋಕೆ ಆಪ್ಷನ್ ಇಲ್ಲ ಅಂತ ಹೇಳಿ ಕಾರ್ನರ್ ವಿಂಡೋನ ಒಳ್ಳೆ ಕೆಲಸ ಮಾಡಿದ್ರು. ಸ್ಪೇಸಿಯಸ್ ಆಗಿ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ವಾಸ್ತು ಕಲರ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿರೋದು ಸರ್.
ಸರ್ ಆಮೇಲೆ ಇದ್ರದ್ದು ವಾಶ್ರೂಮ್ ತೋರಿಸಿ ಸರ್. ಸೈಜ್ ಹೇಳಿ ಸರ್ ಇದ್ರದ್ದು. ಸರ್ ಇದನ್ನು ಅಷ್ಟೇನೆ ನಮಗೆ ಒಂದು ಸೆಟ್ ಬ್ಯಾಕ್ ಏರಿಯಾ ಬಿಟ್ಬಿಟ್ಟು ನಮಗೆ ಒಂದು 6 ಫೀಟ್ ಲೆಂತ್ ಸಿಗುತ್ತೆ. 6x5 ಒಳಗಡೆ ಇಂಟರ್ನಲ್ ಏರಿಯಾನೇ ಸಿಗುತ್ತೆ. 6x5 6x5 ಸಿಗುತ್ತೆ ಸರ್. ಒಂದು ಹ್ಯಾಂಡ್ ವಾಶ್ ಕೂಡ ಅದರೊಳಗಡೆ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀವಿ. ವೆಸ್ಟ್ ಪೈಪ್ ಎಲ್ಲ ಸ್ಟೀಲ್ದು. ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಈ ಬಜೆಟ್ ಅಲ್ಲಿ ನಿಜವಾಗ್ಲೂ ಕ್ರೇಜಿ ಸರ್ ಇದು. ಸೂಪರ್ ಸೂಪರ್. ಅಲ್ಲಿ ತರನೇ ಸೇಮ್ ಅಲ್ವಾ ಸರ್ ಇಲ್ಲಿ ಮಾಡಿದ್ವಿ ಟೈಲ್ಸ್ ಎಲ್ಲ ಆಸ್ ಇಟ್ ಈಸ್ ಇದೆ. ಓಕೆ. WPC ಡೋರ್ ಇಲ್ಲಿ ಮಿರರ್ ಹಾಕೊಟ್ಟಿದ್ದೀರಾ. ಓಕೆ 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 ಚೆನ್ನಾಗಿದೆ ಸರ್ ಇದು. ಇದು ಸ್ವಿಚ್ ಬೋರ್ಡ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ. ಲಿಜಾರ್ಡ್ ಇದು ಕಲರ್ ಸ್ವಿಚಸ್. ಓಕೆ ಸರ್ ಟಾಪ್ ಫ್ಲೋರ್ ಅಲ್ಲಿ ಇದೀವಿ. ಎಸ್ ಸರ್ ಟಾಪ್ ಫ್ಲೋರ್ ಬರ್ತಾ ಇದೀವಿ. ನೀವು ಸ್ಕೈಲೈಟ್ ಒಂದು ತೋರಿಸ್ಬೋದು. ಅದೆಲ್ಲ ಇನ್ವರ್ಟ್ ಬಿ ಮಾಡಿದೀವಿ ಸರ್. ಅದಕ್ಕೆ ನಾನು ಸ್ವಲ್ಪ ಹೈಟ್ ಅದ್ರ ಒಳಗಡೆನೂ SS ಏನಾ? SS ಸರ್. SS ಹೆಂಗ್ ಸರ್ ಸಾಧ್ಯ ಈ ಬಜೆಟ್ ಇಲ್ಲಿ ಇದೆಲ್ಲ ಮಾಡ್ಕೊಡಕ್ಕೆ? ಡೂಪ್ಲೆಕ್ಸ್ ಅಂದ್ರೆ ಮಾಡ್ಲೇಬೇಕಂತೀರಾ? ಬಟ್ ಅಲ್ಲ ಅದ್ ಇಲ್ಲಿ ಯಾರು ಸರ್ SS ಹಾಕಿದ್ರೆ? ನಾನೇ ನೋಡಿಲ್ಲ ಇನ್ನೂವರೆಗೆ. ಯಾರ ಮನೇಲೂ ಕೂಡ SS ಹಾಕಿರೋದು ನೋಡಿ. ಚಿಕ್ಕದಿತ್ತಲ್ಲ ಸರ್ ಅದಕ್ಕೆ ನಾವು ಇರ್ಲಿ ಅಂತ. ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ ಸರ್. ಡೋರ್ಸ್ ಅಷ್ಟೇ ಸರ್. ಎಲ್ಲ ರೂಮ್ ಕೂಡ ಡಿಫ್ರೆಂಟ್ ಡೋರ್ಸ್ ತುಂಬಾ ಚೆನ್ನಾಗಿದೆ ಸರ್ ಡೋರ್ ಇದು. ಸೊ ಆಲ್ಮೋಸ್ಟ್ 3 BHK ಸರ್ ಇದು. 3 BHK ಸರ್. ವೀಕ್ಷಕರೇ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು. ಓಕೆ ಸರ್ ಇದೆ ಬಿಡಿ ಇಷ್ಟ. ಸರ್ ಈ ರೂಮ್ನ ಸೈಜ್ ಏನು ಸರ್ ಇದು? ಸರ್ ಈ ರೂಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇದೆಲ್ಲ ಅಷ್ಟೇ ಇದೆ ಸರ್. ಆಲ್ಮೋಸ್ಟ್ 12 ಫೀಟ್ ಲೆಂತ್ ಸಿಗುತ್ತೆ. ಆದ್ರೆ ಕೆಳಗಡೆ ಲಿವಿಂಗ್ ಏರಿಯಾ, ಮಾಸ್ಟರ್ ಬೆಡ್ರೂಮ್ ಮತ್ತೆ ಇದೊಂದು ರೂಮ್ ಸೇಮ್ ಬರ್ತವೆ. ಸೊ ಆಮೇಲೆ ಕುಶನಿಂಗ್ ಕಲರ್ ಅಷ್ಟೇನೆ ಸರ್. ಆಮೇಲೆ ನೀವು ಇಂಟೀರಿಯರ್ ಕೆಳಗಡೆಯಿಂದ ನೋಡಿದ್ರೆ ಕೆಳಗಡೆಯಿಂದನೂ ನಾವು ಒಂದೊಂದು ರೂಮ್ ಕೂಡ ತುಂಬಾ ಡಿಫ್ರೆಂಟ್ ಲ್ಯಾಮಿನೇಟ್ಸ್ ಆಗ್ಬೋದು, ಮತ್ತೆ ಶೀಟ್ಸ್ ಆಗ್ಬೋದು. ಇದೇನೇನು ಯೂಸ್ ಮಾಡಿರೋದೇನೆಲ್ಲ ಹ್ಯಾಂಡಲ್ಸ್ ಪ್ರತಿಯೊಂದನ್ನು ಕೂಡ ಡಿಫ್ರೆಂಟ್ ಆಗಿ ಮಾಡಿದೀವಿ ಸರ್. ಆಮೇಲೆ ಇದರಲ್ಲಿ ಇಲ್ಲಿ ಕಾರ್ನರ್ ಏನು ತಗೊಳ್ಳಿಲ್ಲ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇದೆ. ಇದರಲ್ಲಿ ಈ ರೂಮ್ ಅಲ್ಲಿ ಏನಂತಂದ್ರೆ ಸರ್ ಬಾಲ್ಕನಿ ಕೊಟ್ಟಿಲ್ಲ. ಕಿಡ್ಸ್ ಬೆಡ್ರೂಮ್ ಅಂತಾನೆ ಒಂದೇ ಬಾಲ್ಕನಿ ಸಾಕು ಅಂತ ಹೇಳಿದ್ರು. ಅದಕ್ಕೆ ಕಿಡ್ಸ್ ಯೂಸ್ ಹಂಗೆ ಒಂದು ಸಪರೇಟ್ ಏರಿಯಾ ಮಾಡಿದೀವಿ. ಅದನ್ನ ತೋರಿಸ್ತೀನಿ ಸರ್. ಕಿಡ್ಸ್ ಏರಿಯಾ ಬೇರೆ ಏರಿಯಾ ಇದೆ. ಓಕೆ. ಅಲ್ಲಿ ಕೆಳಗಡೆ ಎಕ್ಸಾಕ್ಟ್ ಆಗಿ ಏನಿತ್ತಲ್ಲ ಸರ್ ಅದೇ ತರದ್ದು ಸೇಮ್ ಇನ್ನೊಂದು ಟಾಯ್ಲೆಟ್. ಬಾಲ್ಕನಿ ಮೇಲ್ಗಡೆ ಟಾಯ್ಲೆಟ್ ಕುಡಿಸ್ಬಿಟ್ರಾ ನೀವು? ವಾಶ್ರೂಮ್ ಕುಡಿಸ್ಬಿಟ್ಟಿದ್ದೀರಾ? ಓಕೆ. ಸೇಮ್ ಆಸ್ ಇಟ್ ಈಸ್ ಅಲ್ವಾ ಸರ್ ಇದು? ಮೂರು ವಾಶ್ರೂಮ್ಸ್ ಆಸ್ ಇಟ್ ಈಸ್ ಇದೆ ಸರ್. ಮುಂದೆ ಬನ್ನಿ ಸರ್, ಹಾಗೆ ಹೋಗ್ಬಿಡೋಣ ಸರ್. ಈ ಕಡೆ ಬಂದ್ರೆ ಸರ್ ಮೇಲೆ ಬಂದ್ವಿ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಇಲ್ಲಿ ಸ್ಟಡಿ ಯೂನಿಟ್ ಇತ್ತಲ್ಲ ಅಲ್ಲಿ ತೆಗ್ದ್ವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ ಅಂತ ಕೊಟ್ಬಿಟ್ಟು ಇದೊಂದು ಚಿಕ್ಕದ ಒಂದು ಗೋಡೌನ್ ತರ ಮಾಡಿದೀವಿ ಸರ್. ಗೋಡೌನ್ ತರ? ಹೌದಲ್ಲ ಸರ್ ಇದು ಗೋಡೌನ್ ತರ ಮಾಡಿದ್ವಿ. ಬೆಜ್ಜನ್ ಜಾಗ ಆಗೋಯ್ತು ಇದು. ಹಾಂ ಸರ್. ಏನಾರ ಐಟಮ್ಸ್ ಇಟ್ಕೊಳ್ಳೋದಕ್ಕಾಗ್ಲಿ ಇಲ್ಲ ಏನಾರ ಯೂಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾದ್ರು ಇವಾಗ ಚಿಕ್ಕದಾಗಿ ಏನೋ ವರ್ಕ್ ಫ್ರಮ್ ಹೋಮ್ ಇಲ್ಲ ಸ್ಟಡಿ ರೂಮ್ ಆಕ್ಟಿವಿಟಿನೂ ಮಾಡಬಹುದು. ರೂಮ್ ತರನು ಒಂದು ಕ್ರಿಯೇಟ್ ಮಾಡಬಹುದು. ಅಂಡ್ ಮೇಲ್ಗಡೆ ಮೇಲ್ಗಡೆ ಸ್ಟೋರೇಜ್ ಸರ್. ಸ್ಟೋರೇಜ್ ಫುಲ್ ಇದೆ. ಹೌದು ಸರ್. ಕ್ರೇಜಿ ಬಿಡಿ ಸರ್. ಈ ಕಡೆ ಬಂದ್ರೆ ಎಕ್ಸಾಕ್ಟ್ಲಿ ಈ ಕಡೆ ಬಂದ್ವಿ ಅಂತಂದ್ರೆ ಇವಾಗ ಟೆರೇಸ್ ಡೋರ್ ಬೇರೆ ಅಮೇಜಿಂಗ್ ಆಗಿದೆ. ಟೆರೇಸ್ ಡೋರ್ ಇದೆ ಸರ್. ಈ ಡೋರ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಇವಾಗೆಲ್ಲ ತುಂಬಾ ಅದೇ ಸರ್ ತುಂಬಾ ಟ್ರೆಂಡಿ ಡೋರ್ಗಳು ಬಂದಿದೆ. ಬಟ್ ಅವೆಲ್ಲ ಏನೋ ಎಲ್ಲ ವಾರಂಟಿಗಳು ಕೂಡ ಇದೆ. ಕಂಪ್ನಿಯವ್ರು ಎಷ್ಟು ರೆಸ್ಪಾಂಡ್ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ನೋಡಬೇಕು ಸರ್. ಸರ್ ಇಲ್ಲೇನೇನೋ ಮಾಡ್ಬಿಟ್ಟಿದ್ದೀರಾ ಪರ್ಗೋಲ? ಇಲ್ಲಿ ಎಲ್ಲ ಆಲ್ಮೋಸ್ಟ್ ಫುಲ್ ಸೇಫ್ಟಿ ಮಾಡ್ಬಿಟ್ಟು ಎಲ್ಲ ಅಟ್ಯಾಚ್ ಬಿಲ್ಡಿಂಗ್ಸ್ ಅಲ್ಲ ಸರ್. ಅದಕ್ಕೆ ಎಲ್ಲೂ ಕೂಡ ಓಪನಿಂಗ್ ಎಲ್ಲ ಏನು ಕೊಟ್ಟಿಲ್ಲ. ಇಲ್ಲೇ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದೀವಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದೀವಿ, ಉಳಿದಿರೋದು ಗ್ರ್ಯಾಂಡ್ ಕೂತ್ಕೊಳ್ಳೋಕೆ ಕಲ್ಲ ಕೊಟ್ಬಿಟ್ಟಿದೀವಿ. ಇಲ್ಲಿ ಕಲ್ಲಾಕ ಕೂತ್ಬಿಟ್ಟಿದ್ದೀರಾ? ಹೌದು ಸರ್. ಆಮೇಲೆ ಇಲ್ಲಿ ನಮಗೆ ಕೆಳಗಡೆ ಓಪನಿಂಗ್ ಕೊಟ್ಕೊಂಡಿದ್ದೀವಿ. ಓಪನಿಂಗ್ ಕೊಟ್ಟಿದ್ದೀರಾ? ಪೂಜಾ ರೂಮ್ಗೆ ಅದಕ್ಕೆ ಇದಕ್ಕೆ ಯುಟಿಲಿಟಿಗೆಲ್ಲ ಬೆಳಕು ಬರುತ್ತೆ ಅಂತ. ಸರ್ ಏನಿಲ್ಲ ಮೇಲ್ಗಡೆ ವರ್ಕ್ ಮಾಡಿದ್ದೀರಾ, ರೂಫಿಂಗ್ ಮಾಡಿದ್ದೀರಲ್ವಾ? ಈ ರೂಫಿಂಗ್ 34 lakh ಅಲ್ಲಿ ಬಂತ ಅಡಿಷನಲ್ ಸರ್? ಇದು ಅಡಿಷನಲ್ ಆಗಿರುತ್ತೆ ಸರ್. ಸಪರೇಟ್ ಅಡಿಷನಲ್ ಆಗಿರುತ್ತೆ. ಆಲ್ಮೋಸ್ಟ್ ನಮ್ದ್ರಲ್ಲಿ ಬಂದಿದ್ರೆ ಇದು ಬಂದಿರುತ್ತೆ ಸರ್. ಲ್ಯಾಡರ್ ಒಂದೇನಾ ಬಂದಿರುತ್ತೆ? ಲ್ಯಾಡರ್ ಮತ್ತೆ ಅದನ್ನೇನ್ ಮಾಡಿದ್ವಿ ಅಂದ್ರೆ ಸರ್ ಓಪನಿಂಗ್ ಇದೆಯಲ್ಲ ಆ ಓಪನಿಂಗ್ ನ ಏನ್ ಮಾಡಿದ್ವಿ ಅಂತಂದ್ರೆ ಕ್ಲೋಸ್ ಮತ್ತೆ ಓಪನಿಂಗ್ ತರ ಕೊಟ್ಕೊಂಡಿದೀವಿ ಸರ್. ಕ್ಲೋಸ್ ಮಾಡಬಹುದು ಬೇಕಾದ್ರೆ. ಇಲ್ಲಿ ಕಡೆ ಡೋರ್ ಇದೆ ಅದಕ್ಕೆ. ಅದು ಕೂಡ ಒಂದು ತೋರಿಸ್ಬಿಡ್ಲ ಸರ್ ಮೇಲೆ? ನಡೀರಿ ಸರ್ ನಡೀರಿ. ಆಗುತ್ತಾ ಇದು? ಕ್ಲೋಸ್ ಆಗುತ್ತೆ ಸರ್. ಓ ಈ ತರ ಕ್ಲೋಸ್ ಆಗುತ್ತೆ ನೋಡಿ. ಸೊ ಮಳೆ ಬಂದ್ರೆ ಟೆನ್ಷನ್ ಇಲ್ಲ? ಮಳೆ ಬಂದ್ರೆ ಏನ್ ಟೆನ್ಷನ್ ಇಲ್ಲ. ಆಮೇಲೆ ಬೆಳಕು ಬರ್ತಾ ಇರುತ್ತೆ ಸರ್ ಯಾವಾಗ್ಲೂ ಕ್ಲೋಸ್. ಸೂಪರ್ ಬಿಡಿ ಸರ್. ಅಲ್ಲಿ ಹೋಗ್ತೀವಿ ಅಂತಂದ್ರೆ ಹೆಂಗೋ ಟೆರೇಸ್ಗೆ ಎಮರ್ಜೆನ್ಸಿ ಹೋಗ್ತೀವಲ್ಲ ಹೋಗ್ತಾನೆ ಹಿಂಗ್ ತಕೊಂಡ್ ಹೋಗ್ಬಿಡೋದು, ಕಳ್ಕೊಂಡು ಹೋಗ್ಬಿಡತ್ತೆ. ಆಮೇಲೆ ಇದಕ್ಕೊಂದು ಲಾಕು ಕೊಟ್ಬಿಟ್ಟಿದೀವಿ ಸರ್. ಮೇಲ್ಗಡೆ ಸುಮ್ಮನೆ ಗಾಳಿಗೆಲ್ಲ ಹೊಡ್ಕೊಳ್ಳೋ ತರ ಇರೋದಿಲ್ಲ ಸರ್. ಎಷ್ಟು ಲೀಟರ್ ಟ್ಯಾಂಕ್ ಹಾಕ್ಬಿಟ್ಟಿದ್ರ ಹಾಗೆ? ಅದು ಹೇಳಿ. ಮೇಲ್ಗಡೆ 1000 ಲೀಟರ್ ಕೊಟ್ಟಿದೀವಿ. 1000 ಕೊಟ್ಟಿದ್ದೀವಿ. ಹೌದು ಸರ್. ಆಮೇಲೆ ಕ್ಲೈಂಟ್ ಕಡೆಯಿಂದ ಒಂದು ಅಡಿಷನಲ್ ಹಾಕೊಂಡಿರ್ತಾರೆ ಸರ್. ಸೊ ಇಲ್ಲೊಂದು ವಿಂಡೋ ಬಂದಿದೆ ಅಲ್ವಾ? ಹೌದು ಸರ್. ಓಕೆ
ಸೊ ಇದು ಟೆರೆಸ್ ಏರಿಯಾ. ಇದು ಟೆರೆಸ್ ಏರಿಯಾ ಸರ್, ಆಕ್ಟಿವಿಟಿ ಏರಿಯಾ, ಟೆರೆಸ್ ಏರಿಯಾ, ಆಲ್ಮೋಸ್ಟ್ ಮಕ್ಳು ಆಟ ಆಡೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಈ ತರ ನ್ಯಾರೋ ಕನ್ಸ್ಟ್ರಕ್ಷನ್ ಮಾಡೋದು ನಿಜವಾಗ್ಲೂ ಕಷ್ಟ ಇರ್ತಿಲ್ಲ ಸರ್, ತುಂಬಾ ಚಾಲೆಂಜಿಂಗ್. ನೋಡಬಹುದು ಸರ್, ನಮ್ಗೆ ಓಡಾಡಕ್ಕೆ ಒಂದು 3 ಫೀಟ್ ಸ್ಪೇಸ್ ಇದೆ ಅಷ್ಟೇ. 3 ಫೀಟ್ ಸ್ಪೇಸ್ ಅಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಏನಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಕ್ಲೈಂಟ್ ಇಲ್ಲೇ ವಾಸ ಇದ್ದಿದ್ರಿಂದ ಇವಾಗ ನಾವು ಮೇಲ್ಗಡೆ ಇನಾಗ್ರೇಷನ್ ಮಾಡಿ ಮೇಲಕ್ಕೆ ಹೋಗಿದ್ದಾರೆ, ಆಮೇಲೆ ಕೆಳಗಡೆ ಸ್ಟಾರ್ಟ್ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ಇದು ಗ್ಯಾಸ್ MSL ಮಾಡಿದ್ರೆ MSL ಮಾಡ್ಕೊಂಡಿರೋದು ಸರ್. ಜಸ್ಟ್ 3 ಫೀಟ್ ಸಿಗುತ್ತೆ. ಜಸ್ಟ್ 3 ಫೀಟ್ ಅಲ್ಲಿ ಬರ್ತೀವಿ. ಸಂಪ್ ಇದೆಯಾ ಸರ್ ಇಲ್ಲಿ? ಸಂಪ್ ಇದೆ ಸರ್. ಇದೆನಾ? ಸಂಪ್ ಇದೇನೆ. ಎಷ್ಟು ಲೀಟರ್ ಸರ್ ಇಲ್ಲಿ ಸಂಪ್? ಸರ್ ಆಲ್ಮೋಸ್ಟ್ ಇದು ಎಕ್ಸಿಸ್ಟಿಂಗ್ ಇತ್ತು, ಆಮೇಲೆ ಅದು ಆಲ್ಮೋಸ್ಟ್ ರೀವರ್ಕ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡಿರ್ತಾರೆ. ಕಾಲಮ್ಸ್ ಎಲ್ಲ ರೀವರ್ಕ್ ಮಾಡಿದ್ವಿ ಮುಂದೆಗಡೆದೆಲ್ಲಾನು. ಸ್ಟೇರ್ ಕೇಸ್ ಪಾರ್ಟ್ ಪೂರ್ತಿ ಹೊಡೆದಾಕ್ಬಿಟ್ಟು ಹೊಸದಾಗಿ ಇದು ಮಾಡ್ಕೊಂಡಿರೋದು, ಹೊಸದಾಗಿ ಕ್ರಿಯೇಟ್ ಮಾಡಿರೋದು. ಕ್ರಿಯೇಟ್ ಮಾಡ್ಕೊಂಡಿರೋದು. ಇದು ಯಾವ ಟೈಲ್ಸ್ ಸರ್ ಇದು? ಎಷ್ಟು ರೂಪಾಯಿ ಟೈಲ್ಸ್ ಇದು? ಆಲ್ಮೋಸ್ಟ್ ಇದೆಲ್ಲಾನು ಕಡಿಮೆ ಬಜೆಟ್ ಇದೇನೆ ಸರ್, 30-40 ರೂಪಾಯಿ ಒಳಗಡೆ ಹೋಗ್ಬಿಡೋಣ. ಒಳಗಡೆ ತೋರಿಸಬಹುದು. 1.5 BHK ನ ಇದು? 1.5 BHK ಅಂದ್ರೆ 2 BHK ತರನೇ ಸೆಟಪ್ ಆಗಿದೆ. ಇದೊಂದು ರೂಮ್ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ, ನೋಡಬಹುದು ಸರ್. ಓಕೆ, ಎಷ್ಟು ಅಗಲ ಇರ್ಬೋದು ಸರ್ ರೂಮ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಒಂದು 10 ಅಡಿ ಅಗಲ ಸಿಗುತ್ತೆ, 10ರಿಂದ 11, ಹಿಂಗೆ 12 ಅಡಿ ಸಿಗುತ್ತೆ ಸರ್. 10ಕ್ಕೆ 12 ಅನ್ಕೊಳ್ಳೋಣ ಅಷ್ಟು ಸಿಗುತ್ತೆ ಸರ್. ಓಕೆ, ಅಲ್ಲೇನು ಇದೊಂದು ಪೂಜಾ ರೂಮ್ ಏನಿದೆ ಅಲ್ಲಿ? ಆಕ್ಚುಲಿ ಒಂದು ರೂಮ್ ತರ ಮಾಡಿದ್ದಾರೆ. ಹೌದು ಸರ್, ಪೂಜಾ ರೂಮ್ ಆ ಕಡೆಯಿಂದ ಕಾಣಿಸುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಎಂಟ್ರಿನ ಅದು? ಓಕೆ, ಇದ್ರದಲ್ಲಿ ಒಳಗಡೆ ಹೊರಟೋಗಿದೆ ಪೂಜಾ. ಹೌದು ಸರ್, ಇದ್ರ ಒಳಗಡೆ ಕನ್ಸಿಲ್ಡ್ ಆಗಿದೆ, ಅಲ್ಲೊಳಗಡೆ ಆಚೆ ಬರೋದು ಬೇಡ ಅಂತ ಇದ್ರೊಳಗಡೆ ಹೋಗಿದೆ. ಇದು ಲಿವಿಂಗ್ ಸರ್, ಇದು ಲಿವಿಂಗ್ ಸೈಜ್ ಅಡಿ ಎಷ್ಟಿರ್ಬೋದು? ಲಿವಿಂಗ್ ಸೈಜ್ ಸರ್, ಲಿವಿಂಗ್ ಸೈಜ್ ಅಷ್ಟೇನೆ ಸರ್, ನಮ್ಗೆ ಇರೋದು 15 ಅಡಿನಲ್ಲಿ 5 ಅಡಿ 6 ಅಡಿ ಆಚೆ ಹೊರಟೋಯ್ತು. ಇನ್ ಮಿಕ್ಕಿರೋದು ನಮ್ಗೆ 10 ಅಡಿ ಅಗಲ ಸಿಗುತ್ತೆ. ಇದನ್ನು ಕೂಡ 10ಕ್ಕೆ ಸಿಗುತ್ತೆ ಬಿಡಿ ಸರ್. ಇದು 10ಕ್ಕೆ 10 ಸಿಗುತ್ತೆ ಸರ್. ಫ್ಲೋರಿಂಗ್ ಏನಾಗಿ ಕೊಟ್ರಿ ಇದನ್ನ? ಸರ್ ಇದೆಲ್ಲ ಆಲ್ಮೋಸ್ಟ್ ಟೈಲ್ ಗ್ರಾನೈಟ್ ಬಂದಿದೆ ಸರ್. ಅದೇ ಗ್ರಾನೈಟ್. ಓಕೆ ಓಕೆ. 100 ರೂಪೀಸ್ ಇರ್ಬೋದಾ ಇದು? 100 ರೂಪೀಸ್ ಇದೆ ಸರ್. ಈ ಪೂಜಾ ರೂಮ್ ಸೈಜ್ ಏನು ಸರ್ ಇದು? ಪೂಜಾ ರೂಮ್ ಆಲ್ಮೋಸ್ಟ್ ಒಂದು 2x3 ಆ ತರ ಇದೆ ಸರ್. 2x3 ಇಲ್ಲ, 2.5 ಇದೆ ಸರ್. ಆಲ್ಮೋಸ್ಟ್ 2.5 3 ಇದೆ. ಹಾಂ ಸರ್. ಓಕೆ, ಸೊ ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ಒಂದು ಕಾಂಪ್ಯಾಕ್ಟ್ ಕಿಚನ್ ಇದೆ. ಕಿಚನ್ ಇದೆಲ್ಲ ಎಕ್ಸಿಸ್ಟಿಂಗ್ ಇತ್ತು ಸರ್. ಇವಾಗ ಏನಂದ್ರೆ ಟೈಲ್ಸ್ ಗಿಲ್ಸ್ ಎಲ್ಲ ಹೊಸದು ಇವಾಗ ಪ್ಲಾನ್ ಮಾಡ್ತಾ ಇದೀವಿ. ಆಮೇಲೆ ಪ್ಲಾನ್ ಮಾಡಿರೋದು ಟೈಲ್ಸ್ ಮತ್ತೆ ಪೇಂಟಿಂಗ್ ಮತ್ತೆ ಫ್ಲೋರಿಂಗ್ ಒಂದ್ ಸ್ವಲ್ಪ ರೀವರ್ಕ್ ಆಗಿರೋದು. ಓಕೆ, ಆಮೇಲೆ ಟಾಯ್ಲೆಟ್ ಒಳಗಡೆ ಟಾಯ್ಲೆಟ್ ಟೈಲ್ಸ್ ಮತ್ತೆ ಪಿಕ್ಚರ್ಸ್ ಅದೆಲ್ಲ ಕೂಡ ಚೇಂಜ್ ಮಾಡ್ತಾ ಇದೀವಿ. ಸೈಜ್ ಸರ್ ಇದು ವಾಶ್ರೂಮ್ದು? ಸರ್ ಇದು ನಮಗೆ 4x6 ಇದೆ ಸರ್. 4x6 ಎಲ್ಲ ಚೆನ್ನಾಗಿದೆ. ಟಾಯ್ಲೆಟ್ ಏನು ಕಾಂಪ್ಯಾಕ್ಟ್ ಇಲ್ಲ, ಸಫಿಷಿಯಂಟ್ ಆಗಿದೆ. ಇಲ್ಲೊಂದು ಚಿಕ್ಕದು ಒಂದು ರೂಮ್ ಇದೆ. ಹೌದು ಸರ್, ಕಿಡ್ಸ್ ಬೆಡ್ರೂಮ್ ಸರ್ ಇದು. ನಿಜವಾಗ್ಲೂ ಅಮೇಜಿಂಗ್ ಸರ್ ಇದು. ಇದಕ್ಕೂ ಕೂಡ ಒಂದು ಏನಿದು ಯುಟಿಲಿಟಿ. ಹೌದು ಸರ್, ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಪರವಾಗಿಲ್ಲ ಸರ್. ಅಂದ್ರೆ ಸರ್ ಇದೆಲ್ಲ ಎಕ್ಸಿಸ್ಟಿಂಗ್ ಇತ್ತು, ಅದನ್ನ ಸ್ವಲ್ಪ ಆರ್ಡರ್ ಮಾಡ್ಕೊಂಡು ನಮಗೆ ಎಲ್ಲಿ ಹಳೆ ಸ್ಟೇರ್ ಕೇಸ್ ಇದನ್ನೆಲ್ಲ ತೆಗೆದು ಹೊಸ ಪ್ಲೇಸ್ ಅಲ್ಲಿ ಎಲ್ಲ ಹಾಕೋಬೇಕು, ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಅಲ್ಲಿ ರೂಮ್ ಇದನ್ನೆಲ್ಲ ಹೆಂಗಿತ್ತು ಅದನ್ನ ಮ್ಯಾಕ್ಸಿಮಮ್ ರಿಟೈನ್ ಮಾಡಕ್ಕಂತಾನೆ ಪ್ಲಾನ್ ಮಾಡಿರೋದು. ಇವಾಗೆಲ್ಲ ಮೇಲೆ ಹೋದ್ಮೇಲೆ ಇದೆಲ್ಲ ಕರೆಕ್ಷನ್ಸ್ ನಡೀತಾ ಇದೆ. ಓಕೆ ಓಕೆ, ನೋಡೋಣ ಸರ್, ಇದನ್ನ ಈ ಫುಟೇಜ್ ಕೂಡ ಕೊಡೋಣ ಅದ್ರ ಬಗ್ಗೆ.